Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ 2 ಮಾರ್ಕ್ಸ್ ಅದನ್ನು ಹಾಕ್ತಾ ಇದ್ದೀನಿ. ನಾನು ಈ ಕ್ವಶನ್ಸ್ ತೊಗೊಂಡಿರೋದು ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ಕ್ವಶನ್ ಬ್ಯಾಂಕ್ ಏನಿದೆ ಅದರಿಂದ ತೊಗೊಂಡಿದ್ದೀನಿ. ಈ ವರ್ಷ ಬೋರ್ಡಿಂದ ರಿಲೀಸ್ ಆಗಿರುವಂಥ ಈ ಕ್ವಶನ್ ಬ್ಯಾಂಕ್ ಏನಿದೆ ಇದು ರಿವೈಸ್ ಕ್ವಶನ್ ಬ್ಯಾಂಕ್ ಆಗಿರೋದ್ರಿಂದ 90% ಕ್ವಶನ್ನ ನಾವು ಇದರಿಂದನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದ್ರದ್ದು ಆನ್ಸರ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಹೈ ವೇಟೇಜ್ ಚಾಪ್ಟರ್ಸ್ಗಳದ್ದು 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ದ ಆನ್ಸರ್ಸ್ನೆಲ್ಲ ಹಾಕಿದ್ದೀನಿ. ಆ ವಿಡಿಯೋಗಳು ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದ್ರಿಂದ 60+ ಮಾರ್ಕ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ. ಡೆಫಿನೆಟ್ಲಿ 60+ ಬಂದೇ ಬರುತ್ತೆ. ಎಲ್ಲ ಚಾಪ್ಟರ್ದು 2 ಮಾರ್ಕ್ 3 ಮಾರ್ಕ್ಸ್ನ ಕ್ವಶನ್ಸ್ನ ನೋಡ್ಕೊಂಡು ಹೋಗಿರಿ. ಬಿಕಾಸ್ 5 ಮಾರ್ಕ್ಸ್ನ ಅಟ್ಲೀಸ್ಟ್ ನೀವು ಯಾವ ರೀತಿ ಬರ್ಬೋದು ಅಂತ ಒಂದು ಐಡಿಯಾ ಇರುತ್ತೆ. ಬಟ್ 2 ಮಾರ್ಕ್ 3 ಮಾರ್ಕ್ದು ಹೇಗೆ ಬರ್ಬೋದು ಅಂತ ನಿಮ್ಗೆ ಐಡಿಯಾ ಇರಲ್ಲ. ಸೊ ಈ ಕ್ವಶನ್ ಬ್ಯಾಂಕ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ 2 ಮಾರ್ಕ್ 3 ಮಾರ್ಕ್ ಯಾವ ಥರ ಕ್ವಶನ್ಸ್ ಬರ್ಬೋದು, ನಾವು ಯಾವ ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಗೊಂದು ಐಡಿಯಾನೂ ಸಿಗುತ್ತೆ. ಹಾಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ಸ್ನ ಹುಡ್ಕೊಂಡು ಕೂತ್ಕೊಳ್ಳೋ ಅಂತ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಕ್ವಿಕ್ಕಾಗಿ ಆನ್ಸರ್ಸ್ ಕೂಡ ಸಿಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. 2 ಮಾರ್ಕ್ಸ್ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ. ಫಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ದ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಅ ನ್ಯೂಕ್ಲಿಕ್ ಆಸಿಡ್ ಕಾಲ್ಡ್? ಈ ಸ್ಟ್ರಕ್ಚರಲ್ ಯೂನಿಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನೀವು ಆನ್ಸರ್ ಬರೀಬೋದು ಈಸಿಯಾಗಿ. ಸೊ ಯೂಶಲಿ ಸ್ಟ್ರಕ್ಚರಲ್ ಯೂನಿಟ್ ಆಫ್ ನಿಮಗೊಂದು ಚಾಪ್ಟರ್ ಇತ್ತು ಲಾಸ್ಟ್ ಇಯರ್, ಸೆಲ್ ದ ಯೂನಿಟ್ ಆಫ್ ಲೈಫ್ ಅಂತ. ಸೊ ಸೆಲ್ ಅಂದರೆ ಇಟ್ ಈಸ್ ಅ ಯೂನಿಟ್ ಆಫ್ ದ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮಲ್ಲಿ ಸ್ಮಾಲೆಸ್ಟ್ ವರ್ಕಿಂಗ್ ಪಾರ್ಟ್ ಯಾವುದು ಅಂತಂದರೆ ಸೆಲ್. ಸೊ ಅದನ್ನೇ ಅಲ್ಟಿಮೇಟ್ ಪಾರ್ಟ್ ಅಥವಾ ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ನೀವು ಕಿಡ್ನಿನ ತೊಗೊಂಡ್ರೆ ವಿಚ್ ಇಸ್ ದ ಸ್ಮಾಲೆಸ್ಟ್ ವರ್ಕಿಂಗ್ ಪಾರ್ಟ್, ದಟ್ ಈಸ್ ಅ ನೆಫ್ರಾನ್ ಅಲ್ವಾ. ನೆಫ್ರಾನೇ ಮೇನ್ ಫಂಕ್ಷನ್ ಮಾಡ್ತಾ ಇರೋದು ಫಿಲ್ಟ್ರೇಷನ್ ಫಂಕ್ಷನ್ನ. ಹಾಗೆಯೇ ನೀವು ನರ್ವಸ್ ಸಿಸ್ಟಮ್ನ ತೊಗೊಂಡ್ರೆ ನ್ಯೂರಾನ್ಸ್. ಸೊ ಈ ಥರ ಯಾವುದು ಒಂದು ಸ್ಮಾಲೆಸ್ಟ್ ಮಿನಿಮಮ್ ಸ್ಟ್ರಕ್ಚರ್ ವಿಚ್ ಇಸ್ ಮೇನ್ಲಿ ಡೂಯಿಂಗ್ ದ ಫಂಕ್ಷನ್, ಅದನ್ನು ನಾವೇನು ಹೇಳ್ತೀವಿ ಸ್ಟ್ರಕ್ಚರಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಟ್ರಕ್ಚರಲ್ ಯೂನಿಟ್ ಯಾವುದು, ನ್ಯೂಕ್ಲಿಕ್ ಆಸಿಡ್ಗೆ ಸ್ಟ್ರಕ್ಚರಲ್ ಯೂನಿಟ್ ಯಾವುದು, ಇಟ್ ಈಸ್ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಟೈಡ್ ಇಸ್ ದ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಯೂನಿಟ್. ಓಕೆ, ಸೊ ಆನ್ಸರ್ ನೀವು ನ್ಯೂಕ್ಲಿಯೋಟೈಡ್ ಅಂತ ಬರೀಬೋದು. ಮತ್ತು ಅವರ ಕ್ವಶನ್ ಇನ್ನೂ ಒಂದು ಕಂಟಿನ್ಯೂ ಮಾಡಿದರೆ, ನೇಮ್ ದ ಕೆಮಿಕಲ್ ಕಾಂಪೊನೆಂಟ್ಸ್ ಆಫ್ ದ ಯೂನಿಟ್. ಈ ನ್ಯೂಕ್ಲಿಯೋಟೈಡ್ದು ಕೆಮಿಕಲ್ ಕಾಂಪೊನೆಂಟ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಏನೇನೆಲ್ಲ ಇರುತ್ತೆ ನ್ಯೂಕ್ಲಿಯೋಟೈಡಲ್ಲಿ? ಶುಗರ್ ಇರುತ್ತೆ, ಫಾಸ್ಫೇಟ್ ಇರುತ್ತೆ, ನೈಟ್ರೋಜನ್ ಬೇಸ್ ಇರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 4 ನೈಟ್ರೋಜನಸ್ ಬೇಸಸ್ ಪ್ರೆಸೆಂಟ್ ಇನ್ DNA. ವೆರಿ ಈಸಿ. ಯಾವುದಂತ ನೀವು ಬರೀಬೇಕು. DNA ಅಲ್ಲಿ RNA ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಕ್ವಶನ್ಸ್ ಕೇಳೋದು. ಈ ಥರ ಇಷ್ಟೊಂದು ಸಿಂಪಲ್ಲಾಗಿ ಕೇಳುವಂಥ ಚಾನ್ಸಸ್ ಇಲ್ಲ. ಬಟ್ ಒಂದು ಈಸಿ ಕ್ವಶನ್ ಕೇಳೋಣ ಅಂತ ಹೇಳಿಬಿಟ್ಟು ಕೊಟ್ಟರೆ ಕೊಡ್ಬೋದು. ಅದರ್ವೈಸ್ ಇಷ್ಟು ಸಿಂಪಲ್ ಆಗಿರೋಂಥ ಕ್ವಶನ್ಸ್ ಯೂಶಲಿ ಪಿಕ್ ಮಾಡಲ್ಲ 2 ಮಾರ್ಕ್ಸ್ಗೆ. ಅದನ್ನು ನೋಡ್ಕೊಂಡ್ರೆ ಯಾವುದು ನೈಟ್ರೋಜನ್ ಬೇಸಸ್ ಅಂತ, ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. ನೆಕ್ಸ್ಟ್ RNAಗೆ ಬಂದರೆ RNA ಅಲ್ಲಿ ನೈಟ್ರೋಜನಸ್ ಬೇಸಸ್ ಯಾವುದು ಅಂತ ಕೇಳಿದ್ದಾರೆ ಥರ್ಡ್ ಕ್ವಶನಲ್ಲಿ. RNA ಅಲ್ಲಿ ಯಾವ್ದು ಬರುತ್ತೆ ಅಂದರೆ ಅಡಿನೈನ್, ಗ್ವಾನೈನ್, ಯುರಾಸಿಲ್ ಮತ್ತು ಸೈಟೋಸಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಲಿಸ್ಟ್ ದ ನ್ಯೂಕ್ಲಿಯೋಸೈಡ್ಸ್ ಆಫ್ DNA. ನ್ಯೂಕ್ಲಿಯೋಸೈಡ್ಸ್ ಯಾವುದು ಅಂತ ಕೇಳ್ತಾ ಇರೋದು. ಇಲ್ಲಿ ನ್ಯೂಕ್ಲಿಯೋಟೈಡ್ ಅಲ್ಲ, ನ್ಯೂಕ್ಲಿಯೋಸೈಡ್. ಕ್ವಶನ್ ಅರ್ಥ ಮಾಡ್ಕೋಬೇಕು. DNA ನ್ಯೂಕ್ಲಿಯೋಸೈಡ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವ್ಯಾವೆಲ್ಲ ಬರುತ್ತೆ, ಅಡಿನೋಸಿನ್, ಗ್ವಾನೋಸಿನ್, ಥೈಮಿಡಿನ್ ಮತ್ತು ಸೈಟಿಡಿನ್. ಈ 4 ಏನಿದೆ ಇದು ನ್ಯೂಕ್ಲಿಯೋಸೈಡ್ಸ್. ಅದೇ RNA ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಕ್ವಶನಲ್ಲಿ ಮೆನ್ಷನ್ ದ ನ್ಯೂಕ್ಲಿಯೋಸೈಡ್ಸ್ ಆಫ್ RNA ಅಂತ ಕೇಳಿದ್ದಾರೆ. ಸೊ ಅಲ್ಲಿ RNA ಅಲ್ಲಿ ಯಾವ್ಯಾವೆಲ್ಲ ಬರುತ್ತೆ ಅಂತ ಸೇಮ್ ಬರುತ್ತೆ. ಥೈಮಿಡಿನ್ ಬದಲು ಯುರಿಡಿನ್ ಬರುತ್ತೆ ಅಷ್ಟೇ. ಓಕೆ, ರೆಸ್ಟ್ ಆಲ್ ಸೇಮ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಇಫ್ ಅ ಡಬಲ್ ಸ್ಟ್ಯಾಂಡರ್ಡ್ DNA ಹ್ಯಾಸ್ 20% ಆಫ್ ಸೈಟೋಸಿನ್. ಸೊ ಸೈಟೋಸಿನ್ ಎಷ್ಟು ಕೊಟ್ಟಿದ್ದಾರೆ, ಸೈಟೋಸಿನ್ 20% ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಪರ್ಸೆಂಟ್ ಆಫ್ ಅಡಿನೈನ್. ಈಗ ಸೈಟೋಸಿನ್ ಕೊಟ್ಟಿದ್ದಾರೆ, ಅಡಿನೈನ್ದು ಪರ್ಸೆಂಟೇಜ್ ಕಂಡುಹಿಡಬೇಕು. ಆಗುತ್ತಾ? ಈಗ ನಮಗೆ ಅದೊಂದು ಚರ್ಗಾಫ್ ರೂಲ್ ಏನಿದೆ ಅದು ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಯಾವ ನ್ಯೂಕ್ಲಿಯೋಟೈಡ್ ಆಗಲಿ ಒಂದು ನ್ಯೂಕ್ಲಿಯೋಟೈಡ್ದು ಗೊತ್ತಿದ್ರೂ ಸಾಕು, ಉಳಿದಿದ್ದನ್ನು ನೀವು ಕಂಡುಹಿಡಿಬೋದು. ಹೇಗೆ ಅಂತಂದರೆ ಸೈಟೋಸಿನ್ 20% ಆದರೆ ಸೈಟೋಸಿನ್ ಆಲ್ವೇಸ್ ಇಟ್ ಪೇರ್ಸ್ ವಿತ್ ವಾಟ್, ಗ್ವಾನೈನ್. ಸೊ ಸೈಟೋಸಿನ್ 20% ಇದ್ದರೆ ಗ್ವಾನೈನ್ ಕೂಡ 20% ಇರಲೇಬೇಕು. ಯಾಕೆಂದರೆ ಎಲ್ಲೆಲ್ಲಿ ಸೈಟೋಸಿನ್ ಇದೆ ಅಲ್ಲಲ್ಲಿ ಗ್ವಾನೋಸಿನ್ ಬೈಂಡ್ ಆಗಿರುತ್ತೆ. ಸೊ ಆಲ್ವೇಸ್ ಸೈಟೋಸಿನ್ ಆ್ಯಂಡ್ ಗ್ವಾನೈನ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಪರ್ಸೆಂಟೇಜ್. 20% ಆಯಿತು ಗ್ವಾನೈನ್ಗೆ. ಸೊ ಎರಡಕ್ಕೂ 20% ಅಂದಾಗ ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 40% ಬರುತ್ತೆ. ಸೊ ಈ ಎರಡಕ್ಕೆ 40% ಆದರೆ ಇನ್ನು ಉಳಿದಿದ್ದ ಪರ್ಸೆಂಟೇಜ್ ಎಷ್ಟು, 60% ಉಳೀತು. ಈ 60% ಯಾವುದ್ರದ್ದು ಆಗಿರಬೇಕು, ಅಡಿನೈನ್ ಮತ್ತು ಥೈಮಿನ್. ಅಡಿನೈನ್ ಮತ್ತು ಥೈಮಿನ್ ಎರಡನ್ನೂ ಕಂಬೈನ್ ಮಾಡಿದಾಗ ಅದು ಎಷ್ಟು ಬರಬೇಕು, 60% ಬರಬೇಕು. ಸೊ ಅಡಿನೈನ್ ಮತ್ತು ಥೈಮಿನ್ ಕಂಬೈನ್ ಆದಾಗ 60% ಆದರೆ ಬರೀ ಅಡಿನೈನ್ ಅಂತ ಬಂದಾಗ ಅದರದ್ದು ಹಾಫ್ ಆಯ್ತಲ್ವಾ. ಎರಡಕ್ಕೆ 60% ಆದರೆ ಒಂದಕ್ಕೆ ಎಷ್ಟು ಅನ್ನುವಾಗ ಅದರದ್ದು ಹಾಫ್. ಸೊ 60% ಹಾಫ್ 30%. ಸೊ ಈಸಿಯಾಗಿ ನಾವು ಅಡಿನೈನ್ದು ಪರ್ಸೆಂಟೇಜ್ನ ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7, ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ವಿತ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ತುಂಬ ಈಸಿಯಾಗಿದೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಕಷ್ಟ ಏನೂ ಇಲ್ಲ, ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಬರೀಬೇಕು, DNA ಬರೀಬೇಕು. DNA ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಪ್ರೊಡ್ಯೂಸ್ ಮಾಡುತ್ತೆ. mRNAಯಿಂದ
ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೋಸೆಸ್ ನಾವು ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ಇಷ್ಟೇ. ಇದನ್ನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೀವು ತೋರಿಸ್ಬೇಕು. ಹಾಗೆ ಅವ್ರು ಏನು ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಅಂತ ಕೇಳಿದಾರಲ್ಲ, ಎಕ್ಸ್ಪ್ಲೇನ್ ನಿಮಗೆ 2 ಮಾರ್ಕ್ಸ್ಗೆ ತುಂಬ ಏನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ಅದರದ್ದು ಸ್ಟೇಟ್ಮೆಂಟ್ ಏನು, ಅದು ವಾಟ್ ಇಸ್ ಸ್ಟೇಟ್, ಸೆಂಟ್ರಲ್ ಡಾಗ್ಮಾ ಅಂದರೆ ಏನು, ಅದನ್ನು ನೀವು ಡಿಫೈನ್ ಮಾಡಿದರೆ ಸಾಕು. ಸೊ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತಂದರೆ, Central dogma states that genetic information flows in one direction, DNA to mRNA, mRNA to protein. ಅಷ್ಟೇ, ಸಿಂಪಲ್. ಅಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್. ನ್ಯೂಕ್ಲಿಯೋಸೋಮ್ ಡಯಾಗ್ರಾಮ್ನ ಕಲ್ತ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದೆಲ್ಲ ಕಲಿಬೇಕು ಚಾಪ್ಟರ್ ವೈಸ್ ಅಂತ ಹೇಳುವಾಗ ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ನೀವಿನ್ನೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ಐ ಬಟನಲ್ಲೂ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಜಸ್ಟ್ ಶಾರ್ಟ್ ವಿಡಿಯೋ ಇದೆ, ಅದರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರೋಂಥ ಚಾನ್ಸಸ್ ಇದೆ ಅದನ್ನು ನಾನು ಹಾಕಿದ್ದೀನಿ. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ನಿಯರ್ಲಿ 15 ಮಾರ್ಕ್ಸ್ ಡಯಾಗ್ರಾಮ್ಸೇ ಬರೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಡಯಾಗ್ರಾಮು ಪ್ರಾಪರ್ ಲೇಬಲಿಂಗ್ನ ಕಲ್ತೀರಿ, ಆಗ ನಿಮಗೆ 15 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಇದರದ್ದು ಎರಡರದ್ದು ಡೆಫಿನೇಷನ್ ನಿಮಗೆ ಕಲ್ತಿಲ್ಲ ಅಂದರೆ ನಾನು ಇಲ್ಲಿ ಸಿಂಪಲ್ ಆಗಿ ಹೇಗೆ ಬರೀಬೋದು ಅಂತ ಕೊಟ್ಟಿದ್ದೀನಿ, ಕಲ್ತ್ಕೊಳ್ಳಿ. ದ ಪ್ರೋಸೆಸ್ ಆಫ್ ಕಾಪಿಂಗ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ 1 ಸ್ಟ್ಯಾಂಡ್ ಆಫ್ DNA ಇಂಟು RNA, ಇದನ್ನು ಏನು ಹೇಳ್ತೀವಿ ನಾವು, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಒಂದು DNA ಇಂದ ಏನಾಗುತ್ತೆ, mRNA ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಪ್ರೋಸೆಸ್ ಏನಿದೆ, ಜೆನೆಟಿಕ್ ಇನ್ಫಾರ್ಮೇಷನ್ ಪಾಸ್ ಆಗೋದು ಅಥವಾ ಕಾಪಿ ಆಗೋದು, ಅದನ್ನು ನಾವೇನು ಹೇಳ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಷನ್ ಅಂದರೆ ದ ಪ್ರೋಸೆಸ್ ಆಫ್ ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ಸ್ ಟು ಫಾರ್ಮ್ ಅ ಪಾಲಿಪೆಪ್ಟೈಡ್. ಪಾಲಿಮರೈಸೇಷನ್ ಆಗಿ ಅಮೈನೋ ಆಸಿಡ್ಗಳೆಲ್ಲ ಚೈನ್ ಆಗಿ ಒಂದು ಫಾರ್ಮ್ ಆಗುತ್ತಲ್ಲ, ಅದನ್ನು ನಾವೇನು ಹೇಳ್ತೀವಿ, ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಬೇಸ್ ಪೇರ್ಸ್ ಆಫ್ DNA ಆರ್ ಪ್ರೆಸೆಂಟ್ ಇನ್ ಅ ಟಿಪಿಕಲ್ ನ್ಯೂಕ್ಲಿಯೋಸೋಮ್. ಸೊ ಎಷ್ಟು ಬೇಸ್ ಪೇರ್ ಇದೆ DNA ನ್ಯೂಕ್ಲಿಯೋಸೋಮಲ್ಲಿ, ಎಷ್ಟು ಬೇಸ್ ಪೇರ್ ಇದೆ ಅಂತ ಕೇಳಿದ್ದಾರೆ. ಎಷ್ಟಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಡಾಟಾ ಇದೆ, 200, ನಿಯರ್ಲಿ 200 ಬೇಸ್ ಪೇರ್ಸ್ ನ್ಯೂಕ್ಲಿಯೋಸೋಮಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಆನ್ಸರ್ 200. ಮೆನ್ಷನ್ ದ ಟೈಪ್ಸ್ ಆಫ್ ಪ್ರೋಟೀನ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಸೋಮ್. ಯಾವ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ಗೆ ನಾವೇನಂತ ಹೇಳ್ತೀವಿ ಅಂತಂದರೆ, ನ್ಯೂಕ್ಲಿಯೋಸೋಮ್ ಕಂಟೇನ್ಸ್ ಹಿಸ್ಟೋನ್. ಹಿಸ್ಟೋನ್ ಮತ್ತು DNA ಎರಡೂ ಸೇರ್ಕೊಂಡು ಏನಾಗಿರುತ್ತೆ, ನ್ಯೂಕ್ಲಿಯೋಸೋಮ್ ಆಗಿರುತ್ತೆ. ಸೊ ಆ ಪ್ರೋಟೀನ್ ಹೆಸರೇನು, ಹಿಸ್ಟೋನ್. ನೆಕ್ಸ್ಟ್ ಕ್ವಶನ್, ರೈಟ್ ದ ಕನ್ಕ್ಲೂಷನ್ ದಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್. ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಏನು ಅಂತ ರಿಕಾಲ್ ಮಾಡ್ಕೊಳ್ಳಿ. R ಸ್ಟ್ರೈನ್ S ಸ್ಟ್ರೈನ್ ಎರಡನ್ನೂ ಏನು ಮಾಡಿದ್ರು, ಮೌಸ್ ಮೇಲೆ ಎಕ್ಸ್ಪೆರಿಮೆಂಟ್ನ ಮಾಡಿದಾಗ ಅವ್ರಿಗೇನು ಗೊತ್ತಾಯಿತು, R ಸ್ಟ್ರೈನ್ ಏನಿದೆ ಅದು ಕನ್ವರ್ಟ್ ಆಗ್ತಿದೆ S ಸ್ಟ್ರೈನ್ ಆಗಿ, ಅಥವಾ ಅದರದ್ದು ಕ್ಯಾರೆಕ್ಟರ್ನ ಇದು ತೊಗೊಳ್ತಾ ಇದೆ ಅಂತ ಅವ್ರದ್ದು ಕನ್ಕ್ಲೂಷನ್ ಬಂತು. ಸೊ ಹೇಗೆ ಬರೀತೀರ ನೀವು ಆ ಕನ್ಕ್ಲೂಷನ್ನ, R strain bacteria transformed by heat killing into S strain. ಸೊ S strain ಕ್ಯಾರೆಕ್ಟರ್ ಏನಿತ್ತು ಅದನ್ನು ಇದು ಹೀಟ್ ಕಿಲ್ಡ್ ಆಗಿದ್ರು ಕೂಡ R strain ಏನಾಗುತ್ತೆ, ಅದನ್ನು ಆ ಕ್ಯಾರೆಕ್ಟರ್ನ ತೊಗೊಂಡು ಅದು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಸೊ ವಿರುಲೆಂಟ್ ಆಗಿರುತ್ತೆ, ಅದನ್ನು ನೀವು ಕನ್ಕ್ಲೂಷನ್ ಆಗಿ ಬರೀರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 criteria ದಟ್ ಅ ಮಾಲಿಕ್ಯೂಲ್ ಮಸ್ಟ್ ಫುಲ್ಫಿಲ್ ಟು ಆ್ಯಕ್ಟ್ ಆಸ್ ಜೆನೆಟಿಕ್ ಮೆಟೀರಿಯಲ್. ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಜೆನೆಟಿಕ್ ಮೆಟೀರಿಯಲ್ ಆಗಬೇಕು ಅಂದರೆ ಫಸ್ಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ಸೆಲ್ಫ್ ರೆಪ್ಲಿಕೇಬಲ್, ಅಥವಾ ಸೆಲ್ಫ್ ರೆಪ್ಲಿಕೇಶನ್ ಇರಬೇಕು ಅದರಲ್ಲಿ. ಇನ್ನೊಂದು ಸ್ಲೋ ಮ್ಯೂಟೇಷನ್ ಇರಬೇಕು, ತುಂಬ ಫಾಸ್ಟ್ ಮ್ಯೂಟೇಷನ್ ಎಲ್ಲ ಇರಬಾರ್ದು. ಮತ್ತು ಹೈಲಿ ಸ್ಟೇಬಲ್ ಆಗಿರಬೇಕು ಸ್ವಲ್ಪ. ಸೊ ಸ್ಟೇಬಲ್ ಆಗದೆ ತುಂಬ ಹೈಲಿ ರಿಯಾಕ್ಟಿವ್ ಆಗಿದ್ದರೆ ಅದು ಆಗೋದಿಲ್ಲ. ಸೊ ಈ 3 ಪಾಯಿಂಟ್ ನಾನು ಹೇಳಿದ್ದೀನಿ, ನೀವು ಯಾವ್ದಾದ್ರು 2 ಪಾಯಿಂಟ್ನ ಬರೆದ್ರೂ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13, DNA is a better genetic material than RNA. Justify with 2 reasons. ಸೊ ಇಲ್ಲಿ ಏನಂದರೆ, ಈಗ ಪ್ರೀವಿಯಸ್ ಕ್ವಶನಲ್ಲಿ ಏನಿತ್ತು, ಒಂದು ಮಾಲಿಕ್ಯೂಲ್ನ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿಬೇಕಂದ್ರೆ ಅದರಲ್ಲಿ ಯಾವ ಕ್ರೈಟೀರಿಯಾ ಇರಬೇಕು ಅಂತ ಇತ್ತು. ಇಲ್ಲಿ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನು ಕೇಳಿದ್ದಾರೆ, DNA is better genetic material than RNA. ಸೊ ಈಗ ನೀವು ಆನ್ಸರ್ ಅದೇ ಬರುತ್ತೆ, ಬಟ್ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ನೀವು ಇದಕ್ಕೆ ತಕ್ಕ ಹಾಗೆ ಬರೀಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಇವರೇ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟಿಗೆ ನೀವು ತಕ್ಕ ಹಾಗೆ ನೀವು ಬರೀಬೇಕು. ಸೊ ಏನಂತ ಬರೀತೀರಾ ಆನ್ಸರ್, RNA is unstable. ನಿಮಗೆ ಗೊತ್ತಿರೋ ಹಾಗೆ RNA is unstable compared to the DNA. RNA is unstable compared to DNA and mutate faster compared to DNA. So DNA is a better genetic material compared to RNA ಅಂತ ನೀವು ಬರೀರಿ. ಸೊ 2 ರೀಸನ್ ಏನಾಯಿತು, ಒಂದು RNA is unstable ಆಯಿತು, ಇನ್ನೊಂದು ಮ್ಯೂಟೇಷನ್ ರೇಟ್ ಏನಿದೆ RNAಲಿ ಫಾಸ್ಟ್ ಇದೆ ಅನ್ನೋದೊಂದು ಇನ್ನೊಂದು ರೀಸನ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ DNA polymerase ಆ್ಯಂಡ್ DNA ligase ಡ್ಯೂರಿಂಗ್ ರೆಪ್ಲಿಕೇಶನ್. ಸೊ DNA ಪಾಲಿಮರೇಸ್ ಅಂದರೆ 3 ರೀತಿ DNA ಪಾಲಿಮರೇಸ್ ಇದೆ, ಬಟ್ ಇವರಿಲ್ಲಿ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ. ಸೊ ಜಸ್ಟ್ ಅವರು DNA ಪಾಲಿಮರೇಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನೀವು ಕನ್ಸಿಡರ್ ಮಾಡಬೇಕಾಗಿರೋದು DNA ಪಾಲಿಮರೇಸ್ 3ನ, ಯಾಕೆಂದರೆ DNA ಪಾಲಿಮರೇಸ್ 3 ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋದು DNA ರೆಪ್ಲಿಕೇಷನಲ್ಲಿ. ಸೊ ಅದರದ್ದು ಏನೋ ಫಂಕ್ಷನ್ ಏನಿದೆ ಅಂತಂದರೆ ಅಡಿಷನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಡ್ಯೂರಿಂಗ್ ರೆಪ್ಲಿಕೇಶನ್. ಸೊ ಡ್ಯೂರಿಂಗ್ ರೆಪ್ಲಿಕೇಶನ್ ಇವ್ರು ಕೇಳ್ತಾ ಇರೋದ್ರಿಂದ ನೀವು ಅಡಿಷನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಬರಿಬೋದು. ಮತ್ತು DNA ಲೈಗೇಸ್ ಏನು ಮಾಡುತ್ತೆ, ಇಟ್ ವಿಲ್ ಜಾಯಿನ್ ದ ಫ್ರಾಗ್ಮೆಂಟ್ಸ್ ಆಫ್ DNA. ಒಕ್ಕೋಸಕ್ಕಿ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗಿರುತ್ತಲ್ಲ, ಅದನ್ನೆಲ್ಲ ಜಾಯಿನ್ ಮಾಡೋದು ಯಾವುದು, ಈ DNA ಲೈಗೇಸ್. ಸೊ ಜಾಯ್ನಿಂಗ್ ಮಾಡೋಂಥದ್ದು ಇದರದ್ದು ಫಂಕ್ಷನ್.
ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ರೆಪ್ಲಿಕೇಶನ್ ಫೋರ್ಕ್. ಇದನ್ನು ಕೂಡ 3 ಮಾರ್ಕ್ಸ್ಗೆ ಯೂಶಲಿ ಕೇಳ್ತಾರೆ, ಬಟ್ ಇಲ್ಲಿ 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು 2 ಲೇಬಲಿಂಗ್ಸ್ ಮಾಡಿದ್ರೆ ಸಾಕು. ಲೇಬ್ಲಿಂಗ್ ತುಂಬ ಕಡಿಮೆ ಇರೋದ್ರಿಂದ 1 ಮಾರ್ಕ್ ಲೇಬ್ಲಿಂಗ್ಗೆ ಮತ್ತು 1 ಮಾರ್ಕ್ ಅವರು ಡ್ರಾ ಮಾಡಿರೋದಕ್ಕೆ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಇದನ್ನು ಯೂಶಲಿ 3 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ 2 ಮಾರ್ಕ್ ಆಗಲಿ 3 ಮಾರ್ಕ್ ಆಗಲಿ ಇದು ಸುಮ್ಮನೆ ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಬೋತ್ ಸ್ಟ್ಯಾಂಡ್ಸ್ ಆಫ್ DNA ಮಾಲಿಕ್ಯೂಲ್ ಡು ನಾಟ್ ಆ್ಯಕ್ಟ್ ಆಸ್ ಟೆಂಪ್ಲೇಟ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ಜಸ್ಟಿಫೈ ವಿತ್ 2 ರೀಸನ್ಸ್. ಸೊ 2 ಟೆಂಪ್ಲೇಟ್ಗಳಿರುತ್ತೆ, 2 ಸ್ಟ್ರ್ಯಾಂಡ್ಗಳಿರುತ್ತಲ್ವ DNA ಆ 2 ಸ್ಟ್ರ್ಯಾಂಡಲ್ಲಿ 2 ಕೂಡ ಟೆಂಪ್ಲೇಟ್ ಆಗಿ ಆ್ಯಕ್ಟ್ ಮಾಡಲ್ಲ. ಒಂದು ಮಾತ್ರ ಟೆಂಪ್ಲೇಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ಇನ್ನೊಂದು ಆಸ್ ಇಟ್ ಈಸ್ ಸುಮ್ಮನೆ ಇರುತ್ತೆ, ಅದರಲ್ಲೇನು ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ. ಸೊ ಯಾಕೆ ಒಂದು ಸ್ಟ್ರ್ಯಾಂಡ್ ಮಾತ್ರ ಯಾಕೆ ಇನ್ವಾಲ್ವ್ ಆಗ್ತೀವಿ, ಯಾಕೆ 2 ಸ್ಟ್ರ್ಯಾಂಡ್ಗಳು ಕೂಡ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ನ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 2ರಲ್ಲೂ ಕೂಡ ಏನಾದರೂ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಆಗಿದ್ದರೆ ಏನಾಗ್ತಿತ್ತು, 1 mRNA ಪ್ರೊಡ್ಯೂಸ್ ಮಾಡೋ ಬದಲು 2 mRNA ಪ್ರೊಡ್ಯೂಸ್ ಆಗಿಬಿಡ್ತಿತ್ತು. ಸೊ 2 ಕೂಡ ಏನಿರ್ತಿತ್ತು, 2 ಕೂಡ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಅಂದರೆ 2ರಲ್ಲೂ ನ್ಯೂಕ್ಲಿಯೋಟೈಡ್ ಯಾವ ರೀತಿ ಇರ್ತಿತ್ತು, ಕಾಂಪ್ಲಿಮೆಂಟರಿ ಟೈಪ್ ಇರ್ತಿತ್ತು. ಸೊ ಏನಾಗ್ಬಿಡ್ತಿತ್ತು, ಈಸಿಯಾಗಿ ಬಾಂಡ್ ಫಾರ್ಮೇಷನ್ ಆಗಿಬಿಟ್ಟು ಸಿಂಗಲ್ mRNA ಸ್ಟ್ಯಾಂಡ್ ಪ್ರೊಡ್ಯೂಸ್ ಮಾಡೋ ಬದಲು ಡಬಲ್ ಸ್ಟ್ಯಾಂಡರ್ಡ್ mRNA ಪ್ರೊಡ್ಯೂಸ್ ಆಗಿಬಿಡ್ತಿತ್ತು. ಸೊ ವಾಟ್ ಈಸ್ ದ ಪ್ರಾಬ್ಲಮ್, ಡಬಲ್ ಸ್ಟ್ಯಾಂಡರ್ಡ್ mRNAಯಿಂದನೇ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ನೀವು ಅಂದ್ಕೊಳ್ಬೋದು. ಇಲ್ಲ, ಆಗೋದಿಲ್ಲ. ಡಬಲ್ ಸ್ಟ್ಯಾಂಡರ್ಡ್ mRNAಯಿಂದ ಪ್ರೋಟೀನ್ ಪ್ರೊಡ್ಯೂಸ್ ಆಗಲ್ಲ, ಸಿಂಗಲ್ ಸ್ಟ್ಯಾಂಡರ್ಡ್ mRNA ಆಗಿರಬೇಕು. ಸೊ ಹಾಗಾಗಿ ಏನಾದರೂ 2 ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಗಿದ್ದರೆ DNA ಸಿಂಗಲ್ ಸ್ಟ್ಯಾಂಡ್ ಆಫ್ mRNA ಪ್ರೊಡ್ಯೂಸ್ ಆಗೋ ಬದಲು ಡಬಲ್ ಸ್ಟ್ಯಾಂಡ್ mRNA ಪ್ರೊಡ್ಯೂಸ್ ಆಗಿಬಿಡ್ತಿತ್ತು. ಸೊ ಅದರಿಂದ ಏನಾಗ್ತಿತ್ತು, ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಿರ್ಲಿಲ್ಲ ಅಂತ ಆನ್ಸರ್ನ ನೀವು ಸಿಂಪಲ್ಲಾಗಿ ಯಾವ ರೀತಿ ಬರೀಬೋದು ಅಂದರೆ, ಇಟ್ ವುಡ್ ರಿಸಲ್ಟ್ ಇನ್ 2 ಡಿಫ್ರೆಂಟ್ RNA ಮಾಲಿಕ್ಯೂಲ್ಸ್ ವಿತ್ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ which can form double stranded RNA and disrupt protein synthesis. ಪ್ರೋಟೀನ್ ಸಿಂಥಸಿಸ್ ಆಗೋದನ್ನು ಇದು ಸ್ಟಾಪ್ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ RNA ನಮಗೆ ಬೇಡ. ಸೊ ಏನಾಗುತ್ತೆ, ಒಂದೇ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಐಡೆಂಟಿಫೈ ದ ಫಾಲೋಯಿಂಗ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಫಸ್ಟ್ ಒನ್ನು ಪೆಂಟೋ ಶುಗರ್ ಪ್ರೆಸೆಂಟ್ ಇನ್ DNA. ಸೊ ಪೆಂಟೋ ಶುಗರ್ ಯಾವುದಿರುತ್ತೆ DNA ಡಿಆಕ್ಸಿ ರೈಬೋಸ್, ಅಲ್ಲೇ ನೇಮಲ್ಲೇ ಇರುತ್ತಲ್ವ ಡಿಆಕ್ಸಿ ರೈಬೋಸ್. ಸೊ ಶುಗರ್ ಬಗ್ಗೆನೇ ಕೇಳ್ತಾರದು ಇವರು, ಅದಕ್ಕೆ ಡಿಆಕ್ಸಿ ರೈಬೋಸ್ ಇರೋವಂಥದ್ದು DNA. ಪಿರಮಿಡಿನ್ ಪ್ರೆಸೆಂಟ್ ಓನ್ಲಿ ಇನ್ DNA. ಸೊ ಪ್ಯೂರಿನ್ ಯಾವುದು, ಪಿರಮಿಡಿನ್ ಯಾವುದು ಅಂತ ಗೊತ್ತಿರಬೇಕು. ಪ್ಯೂರಿನ್ ಅಡಿನೈನ್ ಮತ್ತು ಗ್ವಾನೈನ್, ಪಿರಮಿಡಿನ್ ಥೈಮಿನ್ ಮತ್ತು ಸೈಟೋಸಿನ್. ಸೊ ಇಲ್ಲಿ ಮಾತ್ರ ಪ್ರೆಸೆಂಟ್ ಇರೋವಂಥದ್ದು, DNA ಮಾತ್ರ ಇರೋದು ಥೈಮಿಡಿನ್ ಅಥವಾ ಥೈಮಿನ್. ಓಕೆ, ಸೊ ಥೈಮಿನ್ ಇಸ್ ದ pyrimidine which is present only in DNA. Next question, if 5-ATGC 3- is a template of DNA strand, write its complementary strand with polarity. ಸೊ ಇದರದ್ದು ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಹೇಗಿರುತ್ತೆ, ಇದು ಸಿಂಪಲ್ಲಾಗಿ ಬರೀ 4 ನ್ಯೂಕ್ಲಿಯೋಟೈಡ್ ಕೊಟ್ಟಿದ್ದಾರೆ. ಬಟ್ ಯೂಶಲಿ ಏನು ಮಾಡ್ತಾರೆ, ಸ್ವಲ್ಪ ಲೆಂದಿಯಾಗಿ ನ್ಯೂಕ್ಲಿಯೋಟೈಡ್ಸ್ನ ಕೊಟ್ಬಿಟ್ಟು ಅದಕ್ಕೆ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಬರೀರಿ ಅಂತ ಕೇಳ್ಬೋದು, ಅಥವಾ ಅದಕ್ಕೆ mRNA ಸ್ಟ್ಯಾಂಡ್ ಬರೀರಿ ಅಂತ ಕೊಡ್ಬೋದು. ಸೊ ಯಾವ್ದಾದ್ರು ಈ ಥರ ಒಂದು ಕಾಂಪ್ಲಿಮೆಂಟರಿಟಿ ಸ್ಟ್ಯಾಂಡ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ MCQ ಅಲ್ಲಿ ಕೂಡ ಈ ಥರ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇದರ ಬೇಸ್ ಮೇಲೆ ಇರುವಂಥ ಕ್ವಶನ್ಗಳನ್ನ ಸ್ವಲ್ಪ ನೋಡ್ಕೊಂಡೋಗ್ರಿ. ಸೊ ಇದಕ್ಕೆ ಆಪೋಸಿಟಾಗಿ ನೀವು ಬರೆಯುವಾಗ ಆನ್ಸರ್ ಏನು ಬರಬೇಕು, 3- ಅಥವಾ 3' ಬರೆದ್ಬಿಟ್ಟು ಎಗೆ ಆಪೋಸಿಟ್ ಏನಿರುತ್ತೆ, ಟಿ ಇರುತ್ತೆ. ಟಿಗೆ ಏನಿರುತ್ತೆ, ಎ ಇರುತ್ತೆ, ಜಿಗೆ ಸಿ ಇರುತ್ತೆ, ಸಿಗೆ ಜಿ ಇರುತ್ತೆ. ಸೊ ಇದಕ್ಕೆ ಜಸ್ಟ್ ಆಪೋಸಿಟಾಗಿ ಬರೆದ್ರೆ ಸಾಕು. ತುಂಬಾ ಸಿಂಪಲ್. ಇಷ್ಟು ಸಿಂಪಲ್ ಕೇಳಲ್ಲ ಅಂದ್ಕೊಳ್ತೀನಿ ಎಕ್ಸಾಮಲ್ಲಿ. ಆ್ಯಾವ್ರೇಜ್ ಸ್ಟೂಡೆಂಟ್ಸ್, ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇವ್ರನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕೊಡಬಹುದು. ಸೊ ಈ ಥರ ಸಿಂಪಲ್ ಇದ್ದರೂ ಕೂಡ ನೀವು ಒಂದ್ಸಲಿ ನೋಡ್ಕೊಂಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 19. If the total length of DNA in an egg is 2.1 × 10⁶ base pairs, what is the length of the DNA in zygote? ಸೊ ಒಂದು ಅವರು ಲೆಂತ್ ಕೊಟ್ಟಿದ್ದಾರೆ, ಯಾವುದು ಎಗ್ದು ಕೊಟ್ಟಿದ್ದಾರೆ, ಎಗ್ಗಲ್ಲಿರುವಂಥ DNA ಲೆಂತ್ನ ಕೊಟ್ಟಿದ್ದಾರೆ. ಸೊ ಝೈಗೋಟಲ್ಲಿ ಏನು ಅಂತ ಅವ್ರು ಕೇಳ್ತಾ ಇರೋದು. ಸೊ ಇಲ್ಲಿ ನಿಮ್ಗೆ ಏನು ಕ್ಲೂ ಸಿಗ್ತಾ ಇದೆ, ಎಗ್ ಈಸ್ ಒನ್ ಆಫ್ ದ ಫೀಮೇಲ್ ಗ್ಯಾಮೆಟ್ ಅಲ್ವಾ. ಹಾಗಿದ್ರೆ ಝೈಗೋಟ್ ಫಾರ್ಮ್ ಆಗಬೇಕಂದ್ರೆ ಇನ್ನೊಂದೇನು ಬೇಕು, ಸ್ಪರ್ಮ್ ಬೇಕು. ಸೊ ಮೇಲ್ ಗ್ಯಾಮೆಟ್ ಬೇಕು. ಸೊ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆದಾಗಲೇ ಝೈಗೋಟ್ ಫಾರ್ಮ್ ಆಗೋದು. ಸೊ ಎಗ್ ಇಫ್ ಇಟ್ ಇಸ್ 2.1 × 10⁶, ಸ್ಪರ್ಮ್ ಕೂಡ ಅಷ್ಟೇ ಇರುತ್ತೆ. ಸ್ಪರ್ಮ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ 2.1 × 10⁶ ಬೇಸ್ ಪೇರ್ಸ್. ಸೊ ಎರಡನ್ನೂ ಟೋಟಲ್ ಮಾಡಿದಾಗ ಅಥವಾ ಎರಡನ್ನೂ ಸೇರಿಸಿದಾಗ ನಮ್ಗೆ ಏನು ಆನ್ಸರ್ ಸಿಗುತ್ತೆ, ಕಾಂಬಿನೇಷನ್ ಏನು ಸಿಗುತ್ತೆ, 4.2 × 10⁶ ಬೇಸ್ ಪೇರ್ ಸಿಗುತ್ತೆ. ಸೊ ಅದೇ ಆನ್ಸರ್. ಜಸ್ಟ್ ಇಲ್ಲಿ ನೀವೇನು ಮಾಡಬೇಕು, ಅದೊಂದು ಲಾಜಿಕಲ್ ಮೈಂಡ್ ಇರಬೇಕು, ಏನು ಅಂತ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 20. In a double stranded DNA of 400 base pairs, if there are 150 adenine, find the number of other bases.
ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಡಬಲ್ ಸ್ಟ್ಯಾಂಡರ್ಡ್ DNA ಇದೆಯಂತೆ. ಇದರಲ್ಲಿ ಎಷ್ಟು ಟೋಟಲ್ ಬೇಸ್ ಪೇರ್ಸ್ ಎಷ್ಟಿದೆ, 400 ಇದೆ. ಸೊ 400 ಬೇಸ್ ಪೇರ್ ಇರೋವಂಥದ್ದು. ಇದರಲ್ಲಿ ಅಡಿನೈನ್ ಎಷ್ಟಿದೆ, ಅಡಿನೈನ್ 150 ಇದೆಯಂತೆ. ಸೊ 150 ಅಡಿನೈನ್ ಆದರೆ ಉಳಿದಂಥ ಏನು ನೈಟ್ರೋಜನ್ ಬೇಸಸ್ ಇದೆಯಲ್ಲ, ಗ್ವಾನೈನ್ ಆಗ್ಬೋದು, ಸೈಟೋಸಿನ್ ಆಗ್ಬೋದು, ಥೈಮಿನ್ ಆಗ್ಬೋದು, ಇದೆಷ್ಟಿದೆ ಅಂತ ಕಂಡುಹಿಡೀರಿ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಇದರಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿ ಒಂದು ಚರ್ಗಾಫ್ ರೂಲ್ ಇದೆ ಅಲ್ಲ, ಎಷ್ಟಿರುತ್ತೆ, ಅಡಿನೈನ್ ಎಷ್ಟಿದ್ರೆ ಥೈಮಿನ್ ಎಷ್ಟಿರುತ್ತೆ, ಇದೊಂದು ನಿಮಗೆ ಒಂದು ಚರ್ಗಾಫ್ ರೂಲ್ ಇದೆಯಲ್ಲ, ಆ ರೂಲ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಡಿನೈನ್ 150 ಇದ್ದರೆ ಅಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್ ಅಲ್ವಾ. ಸೊ ಅಡಿನೈನ್ ಮತ್ತು ಥೈಮಿನ್ ಎರಡೂ ಕೂಡ ಸೇಮ್ ಇರಬೇಕು, ಯಾಕೆಂದರೆ ಯಾವಾಗಲೂ ಅದು ಪೇರ್ ಆಗೇ ಇರುತ್ತೆ ಅಂದಾಗ ಅಡಿನೈನ್ 150 ಇದ್ದರೆ ಥೈಮಿನ್ ಕೂಡ 150ನೇ ಇರಬೇಕು. ಓಕೆ, ಸೊ ಎರಡನ್ನೂ ಟೋಟಲ್ ಮಾಡಿದಾಗ 150 + 150 ಎಷ್ಟಾಯಿತು, 300 ಆಯಿತು. ಸೊ ಈಗ ಏನಾಯಿತು, 300 ಅಡಿನೈನ್ ಮತ್ತು ಥೈಮಿನ್ ಎರಡು ಸೇರಿಸಿದಾಗಲೇ 300 ಬಂತು. ಬಟ್ ಟೋಟಲ್ ಇರೋದೆಷ್ಟು, ಟೋಟಲ್ 400 ಬೇಸ್ ಪೇರ್ ಇದೆ. ಸೊ 400 ಬೇಸ್ ಪೇರಲ್ಲಿ ನೀವು 300ನ ತೆಗೆದುಬಿಟ್ರೆ ಇನ್ನು ಉಳಿಯೋದೆಷ್ಟು ಉಳಿಯುತ್ತೆ, ಜಸ್ಟ್ ನಿಮಗೆ 100 ಉಳಿಯುತ್ತೆ. ಸೊ ಆ 100 ಗ್ವಾನೈನ್ ಪ್ಲಸ್ ಸೈಟೋಸಿನ್ ಎರಡೂ ಸೇರಿ, ಗ್ವಾನೈನ್ ಮತ್ತು ಸೈಟೋಸಿನ್ ಸೇರಿ ನಿಮಗೆ 100 ಬರಬೇಕು. ಸೊ ಗ್ವಾನೈನ್ ಮತ್ತು ಸೈಟೋಸಿನ್ ಸೇರಿದಾಗ 100 ಅಂದರೆ ಬರೀ ಗ್ವಾನೈನ್ಗೆ ಎಷ್ಟಾಗುತ್ತೆ, ಅದರದ್ದು ಹಾಫ್ ಆಗುತ್ತೆ ಅಲ್ವಾ. ಇದೆಲ್ಲ ಲಾಜಿಕಲಿ ನೀವು ಹಾಗೆ ಥಿಂಕ್ ಮಾಡಿನೇ ಆನ್ಸರ್ ಬರಿಬೋದು. ಥಿಂಕ್ ಮಾಡಿ ಆನ್ಸರ್ ಬರೆದ್ರೂ ಕೂಡ ನೀವು ಇದನ್ನು ಬರೆದು ತೋರಿಸ್ಬೇಕಲ್ವ, ಯಾಕೆಂದರೆ ಇದು 2 ಮಾರ್ಕ್ಸ್ಗಿರೋದು. ಸೊ ಹೇಗೆ ಬರೀಬೇಕು ಆ ರೆಪ್ರೆಸೆಂಟೇಷನ್ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಇಲ್ಲಿ ಏನಂತ ಬರೀಬೇಕು ನೀವು, G + C = 100, ಎರಡೂ 100 ಆದರೆ G = 50, C = 50. ದಟ್ ಈಸ್ ಗ್ವಾನೈನ್ = 50 ಬೇಸ್ ಪೇರ್ ಇರುತ್ತೆ. ಹಾಗೆಯೇ ಎಷ್ಟು ಸೈಟೋಸಿನ್ ಏನಿರುತ್ತೆ 50 ಬೇಸ್ ಪೇರ್ಸ್ ಇರುತ್ತೆ. ಸೊ ಈ ಚಾಪ್ಟರಿಂದ ನೀವು ಈ ರೀತಿ ಕ್ವಶನ್ಸ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಬೇರೆ ಕ್ವಶನ್ಸು ಬರ್ಬೋದು, ಈ ಥರ ಕ್ವಶನ್ಸು ಕೇಳ್ತಾರೆ. MCQ ಅಥವಾ ಇಲ್ಲಿ 2 ಮಾರ್ಕ್ಸಲ್ಲೆಲ್ಲಾದರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ನಿಮಗೆ ಗೊತ್ತಿರಲಿ ಅಂತಲೇ ಇವರು ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿರೋದು. 2 ಮಾರ್ಕ್ಸ್ಗೆ ಅಲ್ಲಿ ನೀವು ಇದನ್ನೆಲ್ಲ ಆನ್ಸರ್ಸ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 21. ಇಫ್ ಅ DNA 34 nanometer in length has 30 guanine, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅದರ್ ನ್ಯೂಕ್ಲಿಯೋಟೈಡ್ಸ್. ನೋಡಿ, ಇದು ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ. ಒಂದು ಮಾತ್ರ ಕೊಟ್ಟಿದ್ದಾರೆ, ಉಳಿದಿದ್ದನ್ನು ನೀವೇ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಒಂದು ಟ್ವಿಸ್ಟ್ ಅಂದರೆ, ಇವರು ಲೆಂತ್ ಆಫ್ DNA ಕೊಟ್ಟಿದ್ದಾರೆ, ಬೇಸ್ ಪೇರ್ಸ್ನ ಕೊಟ್ಟಿಲ್ಲ. ಇದು ಬೇಸ್ ಪೇರ್ಸ್ ಕೊಟ್ಟಿದ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬಿಡ್ಬೋದಿತ್ತು. ಪ್ರೀವಿಯಸ್ ಕ್ವಶನಲ್ಲಿ ಏನಿತ್ತು ಅಲ್ಲಿ ಬೇಸ್ ಪೇರ್ಸ್ ಇತ್ತು. ಬೇಸ್ ಪೇರ್ಸ್ ಇದ್ದಷ್ಟು ನಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಅವ್ರು ಅದನ್ನು ಕೊಡದೆ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಟ್ವಿಸ್ಟ್ ಏನಂದರೆ ಲೆಂತ್ ಆಫ್ DNA ಕೊಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೋಬೇಕು. ಲೆಂತ್ 34 nanometer ಮತ್ತು ಗ್ವಾನೈನ್ ಏನು ಕೊಟ್ಟಿದ್ದಾರೆ 30 ಅಂತ ಕೊಟ್ಟಿದ್ದಾರೆ. 30 ಬೇಸ್ ಪೇರ್ಸ್ ಇರುತ್ತೆ ಅಂತ ನೀವು ಅಂದ್ಕೊಳ್ಳಿ. ನೆಕ್ಸ್ಟ್ ಈಗ ಹೇಗೆ ಕಂಡುಹಿಡಿಬೇಕು ಅಂದರೆ, ನಂಬರ್ ಆಫ್ ಬೇಸ್ ಪೇರ್ಸ್ = ಟೋಟಲ್ ಲೆಂತ್ / ಲೆಂತ್ ಪರ್ ಬೇಸ್ ಪೇರ್. ಇದೊಂದು ಫಾರ್ಮುಲಾ. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಈಗ ನಮಗೆ ನಂಬರ್ ಆಫ್ ಬೇಸ್ ಪೇರ್ ಗೊತ್ತಿಲ್ಲ ಅಲ್ವಾ. ಸೊ ಲೆಂತ್ ಮಾತ್ರ ಕೊಟ್ಟಿದ್ದಾರೆ, ನಮಗೆ ಬೇಸ್ ಪೇರ್ ಗೊತ್ತಿಲ್ಲ. ಸೊ ಬೇಸ್ ಪೇರ್ನ ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾನ ನೀವು ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ, ಟೋಟಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 34 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 0.34 ಲೆಂತ್ ಪರ್ ಬೇಸ್ ಪೇರ್. ಅದು ಲೆಂತ್ ಪರ್ ಬೇಸ್ ಪೇರ್ ಹೇಗೆ ಬರ್ತಿದ್ದೀವಿ ಅಂತಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಎರಡು ನ್ಯೂಕ್ಲಿಯೋಟೈಡ್ಗಳ ಮಧ್ಯ ಬೇಸ್ ಪೇರ್ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂದರೆ 0.34 ಇರುತ್ತೆ ಅಂತ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್ ಇದು, ಅಥವಾ ಗೊತ್ತಿರುವಂಥ ವ್ಯಾಲ್ಯೂ ಇದು. ಸೊ ಈ ವ್ಯಾಲ್ಯೂನ ಹಾಕೊಂಡಾಗ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 100 ಬೇಸ್ ಪೇರ್ ಆನ್ಸರ್ ಬರುತ್ತೆ. ಸೊ ಈಗ ನಿಮಗೆ ಗೊತ್ತಾಯ್ತಾ, ಬೇಸ್ ಪೇರ್ ಎಷ್ಟಿದೆ ಅಂತ ಗೊತ್ತಾಯಿತು, 100 ಇದೆ ಅಂತ ಗೊತ್ತಾಯಿತು. ಈಗ ಟೋಟಲ್ 100 ಬೇಸ್ ಪೇರ್ ಇದೆ, ಅದರಲ್ಲಿ ಗ್ವಾನೈನ್ 30 ಅಂತ ಕೊಟ್ಟ ಮೇಲೆ ನೀವು ಉಳಿದಿದ್ದನ್ನು ಈಸಿಯಾಗಿ ಪ್ರೀವಿಯಸ್ ಕ್ವಶನಲ್ಲಿ ಹೇಗೆ ಕಂಡುಹಿಡಿದ್ರೆ ಹಾಗೆಯೇ ನೀವು ಚರ್ಗಾಫ್ ರೂಲ್ ಬೇಸ್ ಮೇಲೆ ಕಂಡುಹಿಡಿದ್ರೆ ನಿಮಗೆ ಉಳಿದಿರೋದೇನು ಸಿಗುತ್ತೆ, ಅಡಿನೈನ್ 20 ಸಿಗುತ್ತೆ, ಥೈಮಿನ್ 20 ಸಿಗುತ್ತೆ, ಹಾಗೆ ಸೈಟೋಸಿನ್ ಕೂಡ 30 ಇರುತ್ತೆ. ಯಾಕೆಂದರೆ ಗ್ವಾನೈನ್ 30 ಅಂದರೆ ಸೈಟೋಸಿನ್ ಕೂಡ 30. ಸೊ ಉಳಿದಿದ್ದೆಲ್ಲ ನೀವು ಕಂಡುಹಿಡಿಯೋದಕ್ಕೆ ಈಸಿಯಾಗಿ ಮಾಡ್ಬೋದು. Next question number 22. Applying Chagaff's rule, if cytosine content of a DNA sample is 100. ಇಲ್ಲಿ ಏನು ಕೊಟ್ಟಿದ್ದಾರೆ, ಚರ್ಗಾಫ್ ರೂಲ್ನ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಸೈಟೋಸಿನ್ ಎಷ್ಟಿದೆ, 100 ಇದೆ. ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ DNA. ಇಲ್ಲಿ ಅವರು ಬೇಸ್ ಪೇರ್ ಬೇರೆದೆಲ್ಲ ಏನಿದೆ, ನೀವು ಬೇಸ್ ಪೇರ್ ಏನೋ ಉಳಿದಂಥ ನೈಟ್ರೋಜನ್ ಬೇಸಸ್ದು ನಂಬರ್ ಎಷ್ಟು ಅಂತ ಕೇಳಿಲ್ಲ, ಬೇಸ್ ಪೇರ್ಸ್ ಎಷ್ಟು ಅಂತ ಕೇಳಿಲ್ಲ. ಅವ್ರು ಕೇಳ್ತಾ ಇರೋದು ಲೆಂತ್ ಆಫ್ DNA ಕೇಳ್ತಿದ್ದಾರೆ. ಸೊ ಲೆಂತ್ ಆಫ್ DNAನ ಈಗ ನೀವು ಕಂಡುಹಿಡಬೇಕು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಬೇಸ್ ಪೇರ್. ಎಷ್ಟು ಬೇಸ್ ಪೇರ್ಗಳಿರುತ್ತೆ ದಟ್ ಇಸ್ ಸೆಲ್ಫ್ ದ ಟೋಟಲ್ ಲೆಂತ್ ಆಫ್ ದ DNA ಅಲ್ವಾ. ಎಲ್ಲ ಏನು ಬೇಸ್ ಪೇರ್ಗಳದ್ದು ನಿಮಗೆ ಗೊತ್ತಾಗ್ಬಿಟ್ರೆ ಎಷ್ಟಿದೆ ಅಂತ, ಅದನ್ನೇ ದಟ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ ದ DNA. ಸೊ ಈಗ ಕಂಡುಹಿಡಬೇಕೀಗ ಏನು ಕೊಟ್ಟಿದ್ದಾರೆ, ಸೈಟೋಸಿನ್ ಕೊಟ್ಟಿದ್ದಾರೆ 100 ಅಂತ. ಇಫ್ ಸೈಟೋಸಿನ್ ಇಸ್ 100, ಡೆಫಿನೆಟ್ಲಿ ಸೈಟೋಸಿನ್ ಎಷ್ಟಿರುತ್ತೆ ಅಷ್ಟೇ ಗ್ವಾನೈನ್ ಇರುತ್ತೆ. ಸೊ ಸೈಟೋಸಿನ್ ಪ್ಲಸ್ ಗ್ವಾನೈನ್ ಎಷ್ಟು ಬರಬೇಕು, 200 ಬರುತ್ತೆ. ಸೊ ಈಗ ನಮಗೆ 200 ಸಿಕ್ತು, ಅಷ್ಟು ಮಾತ್ರ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ ನಮಗೆ. ಸೊ ಈಗ ಏನು ಮಾಡೋಣ, ಈಗ 4 ಸೇರಿದಾಗ ಅಡಿನೈನ್, ಗ್ವಾನೈನ್, ಥೈಮೈನ್, ಸೈಟೋಸಿನ್ 4 ಸೇರಿದಾಗ ನಮಗೆ ಟೋಟಲ್ ಲೆಂತ್ ಸಿಗೋದು. ಸೊ ಈಗ ನಮ್ಗೆ ಅದು ಬೇಕು ಅಂದರೆ ನಮ್ಗೆ ಗೊತ್ತಿರೋದು ಎರಡು, ಇನ್ನೆರಡನ್ನ ನಾವೇನು ಮಾಡೋಣ, ಎಕ್ಸ್ ಅಂತ ತೊಗೊಳ್ಳೋಣ, ಯಾಕೆಂದರೆ ಗೊತ್ತಿಲ್ಲಲ್ಲ ವ್ಯಾಲ್ಯೂ. ಸೊ ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಸೊ ತೊಗೊಂಡಾಗ ನಮ್ಗೆ ಏನು ಬರುತ್ತೆ, 200 + 2x ಬರುತ್ತೆ
ಇದು ನೋಡಿ ನಾನು ಇದು ಕ್ಯಾಲ್ಕುಲೇಷನ್ ನಿಮ್ಗೆ ಅದಕ್ಕೆ ತೋರಿಸ್ತಾ ಇರೋದು ಹೇಗೆ ಮಾಡ್ತಾ ಇದೀವಿ ಅಂತ. ಸೊ ಈಗ ನಮಗೆ 200 + 2x ಬಂದಾಗ ಈ 2xನ ಈ ಕಡೆ ತೊಗೊಂಡ್ರೆ ಎಕ್ಸ್ ಏನಾಗುತ್ತೆ, ಆಗ ಎಕ್ಸ್ ವ್ಯಾಲ್ಯೂ ಹೇಗೆ ಕಂಡುಹಿಡ್ತೀವಿ, 200/2 ಮಾಡಿದಾಗ 100 ಬರುತ್ತೆ. ಸೊ ಎಕ್ಸ್ ಏನು 100. ಸೊ 2 ಎಕ್ಸ್ ಇತ್ತಲ್ವ, ಎರಡಕ್ಕೂ 100 ಅಂತ ಈಗ ನಾವು ತಿಳ್ಕೊಳ್ಬೇಕು. ಅದನ್ನು ನಾವೀಗ ಕಂಡುಹಿಡಿದಿದ್ದು. ಸೊ ಸೈಟೋಸಿನ್ 100 ಇತ್ತು, ಗ್ವಾನೈನ್ 100 ಇತ್ತು, ಇದನ್ನು ಕಂಡುಹಿಡಿದ್ವಿ. ಈಗ ನಾವು ಅಡಿನೈನ್ ಮತ್ತು ಥೈಮಿನ್ ಕೂಡ 100 ಇದೆ. ಸೊ ಟೋಟಲ್ ಆಗಿ ಇದೇನಾಯಿತು, 400 ಲೆಂತ್ ಆಯಿತು. ಸೊ ಲೆಂತ್ ಆಫ್ ದ DNA is 400 ಬೇಸ್ ಪೇರ್ಸ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಯೂಕ್ರೊಮ್ಯಾಟಿನ್ ಆ್ಯಂಡ್ ಹೆಟ್ರೋಕ್ರೊಮ್ಯಾಟಿನ್. ಇದು ಕೂಡ ಕೇಳಿದ್ದಾರೆ ಎಷ್ಟೊಂದು ಸಲ, ಇದನ್ನು ಕಲ್ತ್ಕೊಂಡಿರಿ. ಯೂಕ್ರೊಮ್ಯಾಟಿನ್ ಅಂದರೆ ಯಾವಾಗ ಈ ಕ್ರೊಮ್ಯಾಟಿನ್ಗಳು ಲೂಸ್ ಆಗಿ ಅರೇಂಜ್ ಆಗಿರುತ್ತೆ ಅದನ್ನು ನಾವು ಯೂಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಲೂಸ್ಲಿ ಕಾಯ್ಲ್ಡ್, ಓಕೆ, ಲೂಸ್ಲಿ ಕಾಯ್ಲ್ಡ್ ಸ್ಟ್ರಕ್ಚರ್ ಇರುವಂಥದ್ದನ್ನ ನಾವು ಯೂಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಹೆಟ್ರೋ ಅಂದರೆ ಟೈಟ್ಲಿ ಕಾಯ್ಲ್ಡ್. ಸೊ ಯಾವುದು ಯೂಕ್ರೊಮ್ಯಾಟಿನ್ ಏನಿದೆಯಲ್ಲ ಅದು ಸ್ಟೇನ್ನ ಕಡಿಮೆ ತೊಗೊಳುತ್ತೆ, ಹೆಟ್ರೋಕ್ರೊಮ್ಯಾಟಿನ್ ಸ್ಟೇನ್ನ ಜಾಸ್ತಿ ತೊಗೊಳುತ್ತೆ. ಸೊ ಈ ಥರ ಡಿಫ್ರೆನ್ಸ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಇನ್ ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಇನ್ 40 minutes we obtain 1 light and 1 hybrid band. What would be the proportion of the band after 60 minutes? ಮೆಸೆಲ್ಸನ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಏನಿದೆ ಅದು ನಿಮಗೆ ಅರ್ಥ ಆಗಿದ್ರೆ ಕಾನ್ಸೆಪ್ಟ್ ಈಸಿಯಾಗಿ ನೀವೀಗ ಆನ್ಸರ್ನ ಮಾಡ್ಬೋದು. ಇವರು ಕೊಟ್ಟಿರೋ ಡಾಟಾ ಪ್ರಕಾರ ಅವ್ರೇನು ಹೇಳಿದ್ದಾರೆ, 1 ಲೈಟ್ ಬ್ಯಾಂಡ್ ಇದೆ ಮತ್ತು 1 ಹೈಬ್ರಿಡ್ ಬ್ಯಾಂಡ್ ಇದೆ. ಯಾವಾಗ, 40 minutes ಆದಮೇಲೆ ಅಂತ. ಬಟ್ ನಿಮಗೆ ಕಾನ್ಸೆಪ್ಟ್ ಕಲ್ತಿರೋರಿಗೆ ನಿಮಗೆ ಗೊತ್ತಿದೆ 40 minutes ಅಂದರೆ ಇಟ್ ಈಸ್ ದ ಸೆಕೆಂಡ್ ಜನ್ರೇಷನ್. ಫಸ್ಟ್ ಜನ್ರೇಷನ್ಲಾಗ ಏನಿರಬೇಕು, ಫಸ್ಟ್ ಜನ್ರೇಷನಲ್ಲಿ ಹೈಬ್ರಿಡ್ ಇದ್ದರೆ ಸೆಕೆಂಡ್ ಜನ್ರೇಷನಲ್ಲಿ ನಿಮಗೆ 1 ಲೈಟ್ ಮತ್ತು 1 ಹೈಬ್ರಿಡ್ ಬರೋಕ್ಕೆ ಚಾನ್ಸ್ ಇರೋದು. ಹೇಗೆ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಈಗ ಫಸ್ಟ್ ಜನ್ರೇಷನಲ್ಲಿ ಹೈಬ್ರಿಡ್ ಇರಲೇಬೇಕು. ಹೈಬ್ರಿಡ್ ಇದ್ರೇ ನೆಕ್ಸ್ಟ್ ಜನ್ರೇಷನಲ್ಲಿ ನಿಮಗೆ 1 ಲೈಟ್ 1 ಹೈಬ್ರಿಡ್ ಬರಬೇಕಲ್ವ. ಹೇಗೆ ಅಂದರೆ ಈಗ ಹೈಬ್ರಿಡ್ ಅಂದರೆ ಬೇರೆ ಬೇರೆ ಕಲರ್ದು ನಾನು ಇಲ್ಲಿ ಬ್ಯಾಂಡ್ಗಳನ್ನ ತೋರಿಸ್ತೀನಿ ನಿಮಗೆ. ಸೊ ಇದೊಂದು ಕಲರ್, ಇದೊಂದು ಕಲರ್. ಈಗ ಇದೇನಾಯಿತು, ಹೈಬ್ರಿಡ್ DNA ಆಯಿತು. ಸೊ ಈ ಹೈಬ್ರಿಡ್ DNA ಇದ್ದರೆ ಈಗ ಏನಾಗುತ್ತೆ, ಎರಡೂ ಸಪ್ರೇಟ್ ಆಗಬೇಕು. ಸ್ಟ್ಯಾಂಡ್ಸ್ ಏನಾಗಬೇಕು, ರೆಪ್ಲಿಕೇಶನ್ ಆಗಬೇಕು ಅಂತಂದರೆ ಸ್ಟ್ಯಾಂಡ್ಸ್ ಸಪ್ರೇಟ್ ಆಗಬೇಕು. ಸೊ ಎಲ್ಲೋ ಸಪ್ರೇಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಮತ್ತು ಪರ್ಪಲ್ ಕೂಡ ಸಪ್ರೇಟ್ ಆಗಬೇಕಲ್ವ. ಈಗ ಪರ್ಪಲ್ ಕೂಡ ಸಪ್ರೇಟ್ ಆಗಿದೆ. ಸೊ ಈಗ ಏನು ಮಾಡ್ತೀವಿ ನಾವು, ಇದನ್ನು N14 ಗ್ರೋ ಮಾಡ್ತೀವಿ, ಅಂದರೆ ಲೈಟ್ ಐಸೋಟೋಪಲ್ಲಿ ನಾವು ಗ್ರೋ ಮಾಡ್ತೀವಿ. ಗ್ರೋ ಮಾಡಿದಾಗ ಏನಾಗುತ್ತೆ, ಅದು N14 ಅಂದಾಗ ಅದು ಪರ್ಪಲ್ ಕಲರ್. ಸೊ ಪರ್ಪಲ್ ಕಲರ್ ಬರಲೇಬೇಕು ಬ್ಯಾಂಡ್, ನೆಕ್ಸ್ಟ್ ಬರುವಂಥ ಬ್ಯಾಂಡ್ ಪರ್ಪಲ್ ಕಲರು. ಸೊ ಈಗ ನೆಕ್ಸ್ಟ್ ಬರ್ತಾ ಇರುವಂಥ ಬ್ಯಾಂಡ್ ಏನಿದೆ ಪರ್ಪಲ್ ಕಲರಲ್ಲಿ ಬರ್ತಾ ಇದೆ. ಸೊ ಈಗ ನಿಮ್ಗೆ ಏನು ಕಾಣ್ತಿದೆ, ಒಂದು ಕಂಪ್ಲೀಟಾಗಿ ಪರ್ಪಲ್ ಇದೆ. ಪರ್ಪಲ್ ಅಂದರೆ ಏನು ಅಂತ ಹೇಳಿದೆ ನಾನು, ಲೈಟ್ ಬ್ಯಾಂಡ್ ಅಂತ ಹೇಳಿದೆ. ಸೊ ಒಂದು ಕಂಪ್ಲೀಟಾಗಿ ಲೈಟ್ ಆಯಿತಾ, ಇನ್ನೊಂದು ಏನಾಗಿದೆ, ಎರಡು ಮಿಕ್ಸ್ ಇದೆ ಕಲರ್, ಒಂದು ಎಲ್ಲೋ ಇದೆ, ಒಂದು ಪರ್ಪಲ್ ಇದೆ. ಸೊ ಇಟ್ ಈಸ್ ಹೈಬ್ರಿಡ್. ಸೊ ಈ ಥರ ಕೇಸಲ್ಲಿ ನಿಮಗೆ 1 ಲೈಟ್ ಆ್ಯಂಡ್ 1 ಹೈಬ್ರಿಡ್ ಸಿಗೋದು. ಸೊ ಸೆಕೆಂಡ್ ಜನ್ರೇಷನ್, ಫಸ್ಟ್ ಜನ್ರೇಷನಲ್ಲಿ ಏನಿದೆ ಹೈಬ್ರಿಡ್ ಇರಬೇಕು, ಫಸ್ಟ್ ಜನ್ರೇಷನಲ್ಲಿ ಹೈಬ್ರಿಡ್ ಇದೆ. ಸೆಕೆಂಡ್ ಜನ್ರೇಷನಲ್ಲಿ ಅಂದರೆ ಆಫ್ಟರ್ 40 minutesಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ, 1 ಲೈಟ್ 1 ಹೈಬ್ರಿಡ್ ಸಿಕ್ತು. ಈಗ ಅವ್ರು ಕೇಳ್ತಾ ಇರೋದು ನೆಕ್ಸ್ಟ್ ಜನ್ರೇಷನ್, ಅಂದರೆ ಆಫ್ಟರ್ 60 minutes ಅಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಒಂದು ರೆಪ್ಲಿಕೇಶನ್ ನಿಮಗೆ ಗೊತ್ತಿದೆ, ಎಲ್ಲ ಸ್ಟ್ಯಾಂಡ್ಗಳು ಸಪ್ರೇಟ್ ಆಗಬೇಕು. ಸೊ ಸ್ಟ್ಯಾಂಡ್ಗಳನ್ನ ಫಸ್ಟ್ ಸಪ್ರೇಟ್ ಮಾಡೋಣ. ಸೊ ಇಲ್ಲಿ ಎರಡೂ ಕೂಡ ಪರ್ಪಲ್ ಕಲರ್ದೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪರ್ಪಲ್, ಇನ್ನೊಂದು ಎಲ್ಲೋ ಬರಬೇಕಲ್ವಾ. ಸೊ ಈಗ ಸಪ್ರೇಟ್ ಆಯಿತು. ಈಗ ಮತ್ತೆ ಅದನ್ನು ನಾವು ಯಾವುದ್ರಲ್ಲಿ ಗ್ರೋ ಮಾಡ್ತಿದ್ದೀವಿ, N14 ಗ್ರೋ ಮಾಡೋದು. ಸೊ ಕಂಟಿನ್ಯೂ ಆಗ್ತಿರೋದು N14. ಸೊ N14 ವಿಚ್ ಕಲರ್ ವಿ ಶುಡ್ ಯೂಸ್, ಪರ್ಪಲ್ ಕಲರ್ನ ಯೂಸ್ ಮಾಡಿದ್ರೆ, ಅಂದರೆ ನಾವು N14 ಗ್ರೋ ಮಾಡಿದಾಗ ನೆಕ್ಸ್ಟ್ ಪ್ರೊಡ್ಯೂಸ್ ಆಗುವಂಥ ಏನು ಬ್ಯಾಂಡ್ ಇದೆ ಅದು ಪರ್ಪಲ್ ಕಲರಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ನೋಡಿ ನಿಮಗೆ ಆನ್ಸರ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಎಷ್ಟು ಹೈಬ್ರಿಡ್ ಇದೆ, ಎಷ್ಟು, ಸ್ವಲ್ಪ ನೀಟಾಗಿ ತೋರಿಸ್ತೀನಿ. ಲಾಸ್ಟ್ ಒನ್ನು ಚೆನ್ನಾಗಿ ಬರಲಿಲ್ಲ. ಈಗ ಕಾಣಿಸ್ತಿದೆ ಅಲ್ವಾ. ಈಗ ನೋಡಿ ಈ ಮೂರು ಏನಾಯಿತು, ಸೇಮ್ ಕಲರಲ್ಲಿದೆ, ಇಟ್ ಈಸ್ ಲೈಟ್ ಬ್ಯಾಂಡ್. ಇದು ಒಂದೇನಾಯಿತು, ಇದು ಹೈಬ್ರಿಡ್. ಸೊ 3 ಲೈಟ್ ಬ್ಯಾಂಡ್ ಬರುತ್ತೆ, 1 ಹೈಬ್ರಿಡ್ ಬರುತ್ತೆ. ಆಫ್ಟರ್ 60 minutes ಯು ವಿಲ್ ಗೆಟ್ 1 ಹೈಬ್ರಿಡ್ ಆ್ಯಂಡ್ 3 ಲೈಟ್ ಬ್ಯಾಂಡ್ಸ್. ಇದೇ ಆನ್ಸರ್. ಇದನ್ನು ಹೇಗೆ ಬರೀಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ, ಹಾಗೆ ಬರೀರಿ. ನೆಕ್ಸ್ಟ್ ಕ್ವಶನ್, ಡ್ರಾ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ನೋಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದೆಲ್ಲ ಬರ್ಬೋದು, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ ಯಾವ್ಯಾವುದೆಲ್ಲ ಬರ್ಬೋದು ಅಂತ ಹೇಳುವಾಗ ನಾನು ಇದನ್ನು ಕೂಡ ಹೇಳಿದ್ದೆ 3 marksಗೆ ಬರುತ್ತೆ ಅಂತ. ಇಲ್ಲಿ 3 marks ಬದಲು 2 marksಗೆ ಕೇಳಿದ್ದಾರೆ. ಸೊ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಜಸ್ಟ್ ಅದು ಶಾರ್ಟ್ ವಿಡಿಯೋ ಇದೆ. ಚಾಪ್ಟರ್ ವೈಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರ್ಬೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿರೋದನ್ನು ನೀವು ಕ್ವಿಕ್ಕಾಗಿ ನೋಡ್ಕೊಳ್ಳಿ. ಇದೆಲ್ಲ ಡಯಾಗ್ರಾಮ್ಗಳನ್ನ ನೀವು ನೀಟಾಗಿ ಕಲ್ತ್ಕೊಂಡೋಗಿರಿ, ಇದರಲ್ಲೇ ನಿಮಗೆ ಡೆಫಿನೆಟ್ಲಿ ಡಯಾಗ್ರಾಮ್ಸ್ ಬರೋದು.
ನಾನೇನು ಕೊಟ್ಟಿದ್ದೀನಲ್ಲ ನಿಮಗೆ ಅದರಲ್ಲೇ ನಿಮಗೆ ಡಯಾಗ್ರಾಮ್ಸ್ ಬರುತ್ತೆ. ಡಯಾಗ್ರಾಮ್ಸ್ ನಿಯರ್ಲಿ 15 ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲೇ ನೀವು ಮ್ಯಾಕ್ಸಿಮಮ್ ಸ್ಕೋರಿಂಗ್ ಮಾಡ್ಬೋದು. ಎಲ್ಲ ಡಯಾಗ್ರಾಮ್ಸ್ನ ವಿತ್ ಲೇಬ್ಲಿಂಗ್, ಪ್ರಾಪರ್ ಲೇಬ್ಲಿಂಗ್, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀಟಾಗಿ ಕಲ್ತ್ಕೊಂಡು ಹೋಗಿರಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ನಿಮಗೆ ಗೊತ್ತಿರುತ್ತೆ, ಇದರಲ್ಲಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 26 ಏನಿದೆ, ಕ್ವಶನ್ ನಂಬರ್ 26. ಇಫ್ ಟೆಂಪ್ಲೇಟ್ ಸ್ಟ್ರಾಂಡ್ ಆಫ್ DNA ಹ್ಯಾಸ್ ಫಾಲೋಯಿಂಗ್ ಸೀಕ್ವೆನ್ಸ್, ಇದೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ರೈಟ್ ದ ಸೀಕ್ವೆನ್ಸ್ ಆಫ್ mRNA. ತುಂಬ ಈಸಿ. DNA ಕೊಟ್ಟಿದ್ದಾರೆ ಸೀಕ್ವೆನ್ಸ್ನ, ನೀವು mRNA ಸೀಕ್ವೆನ್ಸ್ ಬರೀಬೇಕು. ಸೊ ನೀವು ಯಾವಾಗ mRNA ಸೀಕ್ವೆನ್ಸ್ ಬರೀತೀರಾ ಪೊಲಾರಿಟಿ ಚೇಂಜ್ ಆಗಬೇಕು, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. DNA ಇಂದ RNA ಬರೆಯುವಾಗ ಪೊಲಾರಿಟಿ ಚೇಂಜ್ ಮಾಡಿ. ಹಾಗೆ ಎಲ್ಲೆಲ್ಲಿ T ಬರುತ್ತಲ್ಲ, Tದು ಆಪೋಸಿಟ್ ಏನೇ ಇರುತ್ತೆ, ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಎದು ಆಪೋಸಿಟ್ ನೀವು T ಬರೆಯೋ ಹಾಗಿಲ್ಲ ಈಗ, ಯಾಕೆಂದರೆ ಎ ಆಲ್ವೇಸ್ ಪೇರ್ ವಿತ್ T ಅಲ್ವಾ, ಥೈಮಿನ್. ಬಟ್ ಇಲ್ಲಿ mRNA ಆಗಿರೋದ್ರಿಂದ ಇದು RNAಯಲ್ಲಿ ಥೈಮಿನ್ ಇರಲ್ಲ. ಥೈಮಿನ್ ಬದಲು ಏನಿರುತ್ತೆ, ಯುರಾಸಿಲ್ ಇರುತ್ತೆ. ಸೊ ಎಲ್ಲೆಲ್ಲಿ ಎ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಕೊಟ್ಟಿರೋಂಥ ಸೀಕ್ವೆನ್ಸಲ್ಲಿ, ಅದರದ್ದು ಆ ಜಾಗದಲ್ಲಿ ನೀವೇನು ಬರೀಬೇಕು, ಯು ಬರೀಬೇಕು. ಓಕೆ, T ಜಾಗದಲ್ಲಿ ಎ ಬರೀರಿ, ಎ ಜಾಗದಲ್ಲಿ ಯು ಬರೀರಿ, ಸಿ ಎಲ್ಲೆಲ್ಲಿ ಸಿ ಕಾಣ್ತಿದೆ ಅಲ್ಲಿ G ಬರೀರಿ, G ಕಾಣೋ ಕಡೆ C ಬರೀರಿ, ಅಷ್ಟೇ. ಇಷ್ಟು ಮಾಡಿದ್ರೆ ನಿಮಗೊಂದು ಸೀಕ್ವೆನ್ಸ್ ಸಿಗುತ್ತೆ. ಸೊ ಆ ಸೀಕ್ವೆನ್ಸ್ನಲ್ಲಿ ಕೊಟ್ಟಿದ್ದೀನಿ, ಇಷ್ಟು ಬರೆದ್ರೆ ನೋಡಿ ಇವರು 2 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸಖತ್ ಈಸಿ ಇದೆ, ಕಾನ್ಸೆಪ್ಟ್ ಗೊತ್ತಿರಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 27. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ದು ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಈಗ ತಾನೇ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಏನು ಅಂತ ನೀವು ಡಯಾಗ್ರಾಮ್ ನೋಡಿದ್ದೀರಾ. ಈ ಡಯಾಗ್ರಾಮ್ ಏನಿದೆ ಪ್ರೊಕ್ಯಾರಿಯೋಟ್ಸಲ್ಲಿ ಮತ್ತು ಯೂಕ್ಯಾರಿಯೋಟ್ಸಲ್ಲಿ ಇದು ಸೇಮ್ ಇರಲ್ಲ. ಓಕೆ, ಸೊ ಹೇಗೆ ಡಿಫ್ರೆಂಟ್ ಇರುತ್ತೆ ಅಂದರೆ ಪ್ರೊಕ್ಯಾರಿಯೋಟ್ಸಲ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಕಂಟಿನ್ಯೂಯಸ್ ಸೀಕ್ವೆನ್ಸ್. ಓಕೆ, ಕಂಟಿನ್ಯೂಸ್ ಆಗಿರುತ್ತೆ ಎಲ್ಲ. ಏನಿರುತ್ತೆ ಪ್ರೊಕ್ಯಾರಿಯೋಟ್ಸಲ್ಲಿ ಎಕ್ಸಾನ್ ಇಂಟ್ರಾನ್ ಅಂತ ಏನೂ ಸಪ್ರೇಷನ್ ಇರಲ್ಲ. ಸೊ ಅದ್ರಲ್ಲಿ ಕಂಟಿನ್ಯೂಸ್ ಇರುತ್ತೆ ವಿದೌಟ್ ಎನಿ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್. ಬಟ್ ವೆರಾಸ್ ಇನ್ ಯೂಕ್ಯಾರಿಯೋಟ್ಸ್ ಇಟ್ ವಿಲ್ ಬಿ ಡಿವೈಡೆಡ್ ಇಂಟು ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್. ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಡಯಾಗ್ರಾಮಲ್ಲಿ, ಈ ಕೆಳಗಡೆ ನಿಮ್ಗೆ ಏನು ಕಾಣ್ತಾ ಇದೆ, ಇದು ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸೊ ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟಲ್ಲಿ ಏನಿರುತ್ತೆ, ಇಂಟ್ರಾನ್ಸ್ ಮತ್ತು ಎಕ್ಸಾನ್ ಎರಡೂ ಇರುತ್ತೆ. ಇಂಟ್ರಾನ್ಸ್ಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಎಕ್ಸಾನ್ಗಳನ್ನ ಜಾಯಿನ್ ಮಾಡಿದಾಗ ನಮಗೆ mRNA ಸಿಗೋದು. ಸೊ ಈ ಥರ ಏನಿರುತ್ತೆ ಯೂಕ್ಯಾರಿಯೋಟ್ಸಲ್ಲಿ ಏನು ಕೋಡಿಂಗ್ ರೀಜನ್ ಮತ್ತು ನಾನ್ ಕೋಡಿಂಗ್ ರೀಜನ್ ಎರಡೂ ಇರುತ್ತೆ. ಬಟ್ ವೆರಾಸ್ ಇನ್ ಪ್ರೊಕ್ಯಾರಿಯೋಟ್ಸ್ ಓನ್ಲಿ ಕೋಡಿಂಗ್ ರೀಜನ್ ಇರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಇಷ್ಟು ಬರೀರಿ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೊನೋಸಿಸ್ಟಾನಿಕ್ ಆ್ಯಂಡ್ ಪಾಲಿಸಿಸ್ಟಾನಿಕ್ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ಸೊ ಈ ಮೊನೋಸಿಸ್ಟಾನಿಕ್ ಹೆಸರಲ್ಲೇ ಗೊತ್ತಾಗ್ತಿದೆ, ಮೋನೋ ಮೀನ್ಸ್ 1, ಪಾಲಿ ಮೀನ್ಸ್ ಮೆನಿ. ಸೊ ಏನಿಲ್ಲಿ ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಇಟ್ ಕೋಡ್ಸ್ ಫಾರ್ ಅ ಸಿಂಗಲ್ ಪಾಲಿಪೆಪ್ಟೈಡ್. ಯಾವಾಗ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಟ್ ವಿಲ್ ಕೋಡ್ ಫಾರ್ ಅ ಸಿಂಗಲ್ ಪಾಲಿಪೆಪ್ಟೈಡ್, ಇಟ್ ವಿಲ್ ಬಿ ನೋನ್ ಆಸ್ ಮೊನೋಸಿಸ್ಟಾನಿಕ್. ಯಾವಾಗ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಏನಾಗುತ್ತೆ, ಮಲ್ಟಿಪಲ್ ಪಾಲಿಪೆಪ್ಟೈಡ್ಗೆ ಅದು ಕೋಡ್ ಮಾಡುತ್ತೆ, ಅದನ್ನು ನಾವು ಪಾಲಿಸಿಸ್ಟಾನಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್ಸ್. ಸೊ ಇಂಟ್ರಾನ್ಸ್ ಮತ್ತು ಎಕ್ಸಾನ್ಸ್ ವೆರಿ ಈಸಿ. ಈಗ ತಾನೇ ನಾನು ಹೇಳಿದ್ದೆ, ಅದೇ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಬಟ್ ಬರೆಯುವಾಗ ನೀವು ಯಾವ ರೀತಿ ಬರೀಬೇಕು ಅಂದರೆ, ಇಲ್ಲಿ ನಾನು ಟೇಬಲಲ್ಲಿ ತೋರಿಸಿದ್ದೀನಲ್ಲ, ಈ ರೀತಿ ನಾನು 1, 2, 3 ಪಾಯಿಂಟ್ಸ್ ನಿಮಗೆ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಂಡಿರಿ. ಈ ಇಂಟ್ರಾನ್ಸ್ ಏನಿದೆ ಇಟ್ ಇಸ್ ನಾನ್ ಕೋಡಿಂಗ್ ರೀಜನ್, ಎಕ್ಸಾನ್ಸ್ ಏನಿದೆ ಕೋಡಿಂಗ್ ರೀಜನ್. ಓಕೆ, ಸೊ ಇಂಟ್ರಾನ್ಸ್ನ ನಾವೇನಂತ ಕರಿಬೋದು, ಇದನ್ನು ಅನ್ಎಕ್ಸ್ಪ್ರೆಸ್ ಸೀಕ್ವೆನ್ಸಸ್ ಅಂತ ಹೇಳ್ಬೋದು. ಯಾಕೆಂದರೆ ಅದು ಎಕ್ಸ್ಪ್ರೆಸ್ಸೇ ಮಾಡಲ್ಲ, ಅದರಿಂದ mRNA ಏನು ಪ್ರೊಡ್ಯೂಸ್ ಆಗಲ್ಲ, ಪ್ರೋಟೀನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಇಟ್ ಈಸ್ ಅನ್ಎಕ್ಸ್ಪ್ರೆಸ್ ಸೀಕ್ವೆನ್ಸ್. ವೆರಾಸ್ ಎಕ್ಸಾನ್ ಇಸ್ ಎಕ್ಸ್ಪ್ರೆಸ್ ಸೀಕ್ವೆನ್ಸ್. ಈ ಎಕ್ಸಾನಿಂದನೇ ನೆಕ್ಸ್ಟ್ mRNA ಪ್ರೊಡ್ಯೂಸ್ ಆಗುತ್ತೆ, ಹಾಗೆಯೇ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಥರ ಇದು 1, 2, 3 ಡಿಫ್ರೆನ್ಸ್ ನೀವು ಬರೆದ್ರೆ ಕಲ್ತ್ಕೊಂಡಿರಿ. 3 ಮಾರ್ಕ್ಸ್ ಕೊಟ್ಟರು ಬರೀಬೋದು, 2 ಮಾರ್ಕ್ಸ್ ಕೊಟ್ಟರು ಬರೀಬೋದು. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಫ್ರಮ್ ದ ಕೋಡಿಂಗ್ ಸ್ಟ್ರ್ಯಾಂಡ್. ಸೊ ಟೆಂಪ್ಲೇಟ್ ಸ್ಟ್ರ್ಯಾಂಡಿಗೂ ಮತ್ತು ಕೋಡಿಂಗು ಸ್ಟ್ರ್ಯಾಂಡಿಗೂ ಏನು ಡಿಫ್ರೆನ್ಸ್? ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅದು ಏನು ಟ್ರಾನ್ಸ್ಕ್ರಿಪ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಆಗಿ ಅದರಿಂದ mRNA ಪ್ರೊಡ್ಯೂಸ್ ಆಗುತ್ತೆ. ವೆರಾಸ್ ದ ಕೋಡಿಂಗ್ ಸ್ಟ್ರ್ಯಾಂಡಲ್ಲಿ ಯಾವುದೇ ರೀತಿ ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಕಾಪಿ, ಎಕ್ಸಾಕ್ಟ್ ಕಾಪಿ ಆಫ್ ದ ಏನಿದೆ ಇದು mRNA ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಎಕ್ಸಾಕ್ಟ್ ಕಾಪಿ ಇಲ್ಲಿ ನಿಮಗೆ ಕೋಡಿಂಗ್ ಸ್ಟ್ರ್ಯಾಂಡಲ್ಲಿ ಕಾಣುತ್ತೆ. ಬಟ್ ಇಲ್ಲಿ ನಮಗೆ ಟೆಂಪ್ಲೇಟ್ ಸ್ಟ್ರ್ಯಾಂಡಲ್ಲಿ ಏನಿರುತ್ತೆ, ಕಾಂಪ್ಲಿಮೆಂಟಾರಿಟಿ ಇರುತ್ತೆ. ಏನು ಹೊಸದಾಗಿ ಪ್ರೊಡ್ಯೂಸ್ ಆಗೋಂಥ RNA ಏನಿದೆ ಅದರದ್ದು ಕಾಂಪ್ಲಿಮೆಂಟ್ರಿ ಕಾಪೀಸ್ ಇರುತ್ತೆ ಇದರಲ್ಲಿ ಟೆಂಪ್ಲೇಟ್ ಸ್ಟ್ರ್ಯಾಂಡಲ್ಲಿ. ಕೋಡಿಂಗ್ ಸ್ಟ್ರ್ಯಾಂಡಲ್ಲಿ ಸೇಮ್ ಸೀಕ್ವೆನ್ಸ್ ಇರುತ್ತೆ. ಸೊ ಇದು 2-3 ಪಾಯಿಂಟ್ ನೀವು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಕೋಡಿಂಗ್ ಸ್ಟ್ರ್ಯಾಂಡ್ ಆ್ಯಂಡ್ ದ ಸೀಕ್ವೆನ್ಸ್ ಆಫ್ ದ ಬೇಸ್ ಆನ್ mRNA ಸಿಂಥಸೈಸ್ಡ್ ಬೈ DNA ಟೆಂಪ್ಲೇಟ್ ವಿತ್ ದ ಸೀಕ್ವೆನ್ಸ್. ಇಲ್ಲಿ ಕೊಟ್ಟಿದ್ದಾರೆ ಒಂದು ಸೀಕ್ವೆನ್ಸ್ನ. ಸೊ ಇವ್ರು ಏನು ಕೇಳ್ತಿದ್ದಾರೆ, ಸೀಕ್ವೆನ್ಸ್ ಆಫ್ ಬೇಸ್ ಆನ್ mRNA. ಓಕೆ, ಸೊ ನೀವು ಮುಂಚೆನೇ ಒಂದು ಕ್ವಶನ್ ನೋಡಿದ್ರಲ್ಲ, ನೋಡಿ ಕ್ವಶನ್ ನಂಬರ್ 26 ಏನು ನೋಡಿದ್ರಲ್ಲ, ಇದನ್ನು ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಕೇಳಿದ್ದಾರೆ. ಬಟ್
ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಅಲ್ಲಿ ಏನು ಹೇಳ್ಕೊಟ್ಟಿದ್ದೆ ನಾನು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ಥರ ಸೀಕ್ವೆನ್ಸ್ ಬರುತ್ತೆ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸೀಕ್ವೆನ್ಸ್ ನೀವು ಬರೆದ್ರಾಯಿತು. ಸೊ ಇಷ್ಟು ಸೀಕ್ವೆನ್ಸ್ ಈ ಥರ ಸಿಂಪಲ್ಲಾಗಿ ಬರೆಯುವಂಥ ಸೀಕ್ವೆನ್ಸ್ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ. ಕಾನ್ಸೆಪ್ಟ್ ಹೇಗೆ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರೈಟ್ ಅ ನೋಟ್ ಆನ್ ರೋಲ್ ಆಫ್ ಸಿಗ್ಮಾ ಫ್ಯಾಕ್ಟರ್ ಆ್ಯಂಡ್ ರೋ ಫ್ಯಾಕ್ಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ಸೊ ಪ್ರೊಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ನೀವು ಕಂಪ್ಲೀಟಾಗಿ ಕಲ್ತಿರ್ತೀರಾ. ಅದರಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಒಂದು ಇನಿಸಿಯೇಷನ್, ಎಲಾಂಗೇಷನ್ ಮತ್ತು ಟರ್ಮಿನೇಷನ್. ಸೊ ಇನಿಸಿಯೇಷನ್ ಆಗುವಾಗ ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ ಮಾಡುತ್ತೆ. ಅದೇ ಅದು ಎಂಡ್ ಆಗುವಾಗ ಅಥವಾ ಸ್ಟಾಪ್ ಆಗುವಾಗ, ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಸ್ಟಾಪ್ ಆಗುವಾಗ ರೋ ಫ್ಯಾಕ್ಟರ್ ಹೆಲ್ಪ್ ಮಾಡುತ್ತೆ. ಸೊ ಇದೆರಡರದ್ದು ರೋಲ್ ಏನು, ಸಿಗ್ಮಾ ಫ್ಯಾಕ್ಟರ್ ಹೆಲ್ಪ್ಸ್ ಇನ್ ಇನಿಸಿಯೇಷನ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ರೋ ಫ್ಯಾಕ್ಟರ್ ಹೆಲ್ಪ್ಸ್ ಇನ್ ದ ಟರ್ಮಿನೇಷನ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್ ಅಂತ ಬರೆದ್ರಾಯ್ತು. ವಾಟ್ ಈಸ್ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA, ಹೌ ಇಟ್ ಇಸ್ ಕನ್ವರ್ಟೆಡ್ ಇಂಟು ಫಂಕ್ಷನಲ್ mRNA. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಯುಕ್ಯಾರಿಯೋಟ್ಸಲ್ಲಿ ಆಗುವಂಥದ್ದು. ಯುಕ್ಯಾರಿಯೋಟ್ಸಲ್ಲಿ ಡೈರೆಕ್ಟಾಗಿ ನಮಗೆ DNA ಇಂದ mRNA ಪ್ರೊಡ್ಯೂಸ್ ಆಗಲ್ಲ. ಇದೆರಡಕ್ಕೂ ಒಂದು ಇಂಟರ್ಮೀಡಿಯೇಟ್ ಇರುತ್ತೆ, HNRNA, ಅದು ಪ್ರೊಡ್ಯೂಸ್ ಆಗುತ್ತೆ ಫಸ್ಟು. ಸೊ DNA ಟೆಂಪ್ಲೇಟಿಂದ ನಮಗೆ ಫಸ್ಟ್ ಪ್ರೊಡ್ಯೂಸ್ ಆಗೋದು ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA. ಅದು ಹೇಗಿರುತ್ತೆ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ರೀತಿ ಎಕ್ಸಾನ್ ಇಂಟ್ರಾನ್ ಎರಡೂ ಕೂಡ ಕಂಬೈನ್ ಆಗಿ ಇರುತ್ತೆ. ಸೊ ಈ ಎಕ್ಸಾನ್ ಇಂಟ್ರಾನ್ ಎರಡೂ ಇರುವಂಥ ಏನಿದೆ ಸೀಕ್ವೆನ್ಸ್ ಏನಿದೆ, ಇದನ್ನು ನಾವೇನು ಹೇಳ್ತೀವಿ, ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಬರಿಬೋದು ನೀವು, ದ ಪ್ರಿಕರ್ಸರ್ mRNA ಇನ್ ಯುಕ್ಯಾರಿಯೋಟ್ ಇಟ್ ಇಸ್ ಕಾಲ್ಡ್ HNRNA ಅಂತ ಬರಿಬೋದು. ಹೌ ಇಟ್ ಇಸ್ ಕನ್ವರ್ಟೆಡ್ ಟು ಫಂಕ್ಷನಲ್ mRNA, ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ 3 ಪ್ರೋಸೆಸ್ ಆಗುತ್ತೆ. ಒಂದು ಸ್ಪ್ಲೈಸಿಂಗ್, ಟೇಲಿಂಗ್ ಮತ್ತು ಕ್ಯಾಪಿಂಗ್, ಈ 3 ಪ್ರೋಸೆಸ್ ಆಗಿಬಿಟ್ಟು ಅದು ಕನ್ವರ್ಟ್ ಆಗುತ್ತೆ mRNAಗೆ. ಸೊ ಅದನ್ನು ನೀವು ಬರೀರಿ. ಬೈ ಅಂಡರ್ಗೋಯಿಂಗ್ ದ 3 ಪ್ರೋಸೆಸ್, ಕ್ಯಾಪಿಂಗ್, ಟೇಲಿಂಗ್ ಆ್ಯಂಡ್ ಸ್ಪ್ಲೈಸಿಂಗ್, ಇಟ್ ವಿಲ್ ಕನ್ವರ್ಟ್ ಇಂಟು ಫಂಕ್ಷನಲ್ mRNA ಅಂತ ಬರೆದ್ರಾಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 34, ನೇಮ್ ದ 2 ಅಮೈನೋ ಆಸಿಡ್ಸ್ ರಿಚ್ಲಿ ಪ್ರೆಸೆಂಟ್ ಇನ್ ಹಿಸ್ಟೋನ್ಸ್ ದಟ್ ಇಂಪಾರ್ಟ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ಈ ಹಿಸ್ಟೋನಲ್ಲಿ 2 ಅಮೈನೋ ಆಸಿಡ್ಗಳಿದೆ, ರಿಚ್ ಆಗಿ ಅದು 2 ಅಮೈನೋ ಆಸಿಡ್ ಇದೆ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಯಾವುದಂದರೆ ಲೈಸಿನ್ ಮತ್ತು ಆರ್ಜಿನ್. ನೋಡಿ, 2 ಹೆಸರು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇದು ಈ ಕಾನ್ಸೆಪ್ಟ್ಗಳೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಇದು ಒಂಥರ ನಿಮಗೆ ಕ್ವಿಕ್ ರಿವಿಷನ್ ಕೂಡ ಆಗ್ತಾ ಇದೆ. ಚಾಪ್ಟರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಿದೆ. ಸೊ ಇದನ್ನು ರಿವಿಷನ್ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಕ್ವಿಕ್ ರಿವಿಷನ್ಗೆ ಆಸ್ ವೆಲ್ ಆಸ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಎರಡಕ್ಕೂ ನಿಮಗೆ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 35, ಇಫ್ 60% ಆಫ್ DNA ಇಸ್ ಹೆಟ್ರೋಕ್ರೊಮ್ಯಾಟಿನೈಸ್ಡ್, ವಾಟ್ % ಆಫ್ DNA ಇಸ್ ಜೆನೆಟಿಕಲಿ ಆಕ್ಟಿವ್. ಇದನ್ನು ಡೈರೆಕ್ಟಾಗಿ ಕೇಳೋ ಬದಲು ಇಂಡೈರೆಕ್ಟಾಗಿ ಇದನ್ನು ಕೇಳ್ತಿದ್ದಾರೆ. ಹೆಟ್ರೋಕ್ರೊಮ್ಯಾಟಿನ್ ಅಂದ್ರೇನು, ಯುಕ್ರೊಮ್ಯಾಟಿನ್ ಅಂದ್ರೇನು ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಅಲ್ಲಿ ಹೆಟ್ರೋಕ್ರೊಮ್ಯಾಟಿನ್ ಅಂದರೆ ಟೈಟ್ಲಿ ಕಾಲ್ಡ್ ಅಲ್ವಾ. ಸೊ ಟೈಟ್ಲಿ ಪ್ಯಾಕ್ಡ್ ಕ್ರೊಮ್ಯಾಟಿನ್ ಎಲ್ಲಿರುತ್ತೆ ಅದನ್ನು ನಾವು ಹೆಟ್ರೋಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಅದು 60% ಇದೆ ಅಂತ ಇವ್ರು ಕೊಟ್ಟಿದ್ದಾರೆ. ಸೊ ಒಂದು ನಿಮ್ಗೆ ಇಲ್ಲಿ ಏನು ಗೊತ್ತಿರಬೇಕಂದ್ರೆ, ಹೆಟ್ರೋಕ್ರೊಮ್ಯಾಟಿನ್ ಇಟ್ಸ್ ನಾಟ್ ಆಕ್ಟಿವ್. ಓಕೆ, ಜೆನೆಟಿಕಲಿ ಆಕ್ಟಿವ್ ಅಲ್ಲ ಅದು. ಇಲ್ಲಿ ಜೆನೆಟಿಕಲಿ ಆಕ್ಟಿವ್ ಅಂತ ಯಾವುದನ್ನ ಕೇಳ್ತಿದ್ದಾರೆ, ಯುಕ್ರೊಮ್ಯಾಟಿನ್ ಬಗ್ಗೆ ಕೇಳ್ತಿದ್ದಾರೆ. ಹೆಟ್ರೋಕ್ರೊಮ್ಯಾಟಿನ್ 60% ಇದ್ದರೆ ಉಳಿದಿದ್ದ ಪರ್ಸೆಂಟ್ ಎಷ್ಟು, 40% ಅಲ್ವಾ. ಸೊ 40% ಯುಕ್ರೊಮ್ಯಾಟಿನ್ ಇರಬೇಕು. ಸೊ ಅಷ್ಟೇ ಆನ್ಸರ್. ಇಲ್ಲಿ ಜೆನೆಟಿಕಲಿ ಆಕ್ಟಿವ್ ಅಂದ ತಕ್ಷಣ ಇಲ್ಲಿ ಕನ್ಫ್ಯೂಸ್ ಆಗುವಂಥ ನೆಸಿಟಿ ಇಲ್ಲ. ಯಾವುದು ಜೆನೆಟಿಕಲಿ ಆಕ್ಟಿವ್, ಯಾವುದು ಜೆನೆಟಿಕಲಿ ಇನ್ಆಕ್ಟಿವ್ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಯುಕ್ರೊಮ್ಯಾಟಿನ್ ಬಗ್ಗೆ ಕೇಳ್ತಿರೋದು. ರಿಮೈನಿಂಗ್ ಪರ್ಸೆಂಟೇಜ್ ಎಷ್ಟಿದೆ, 40% ಅಷ್ಟೇ. ಅಷ್ಟು ಸಿಂಪಲ್ ಆನ್ಸರ್ಗೆ ಇವರು ಎಷ್ಟು ನೀವು ಅಪ್ಲಿಕೇಶನ್ ಲೆವೆಲ್ ಥಿಂಕ್ ಮಾಡ್ಬೋದು ಅಂತ ಇದನ್ನು ನಿಮಗೆ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಥರ ಕ್ವಶನ್ಸ್ ಕೊಡೋದು. ನೆಕ್ಸ್ಟ್ ಕ್ವಶನ್, ಲೇಬಲ್ X ಆ್ಯಂಡ್ Y ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್ ಡಾಗ್ಮಾ. ಸೊ ಸೆಂಟ್ರಲ್ ಡಾಗ್ಮಾನು ಆಲ್ರೆಡಿ ಕಲ್ತಿದ್ದೀರಾ. DNA ಇಂದ mRNA ಪ್ರೊಡ್ಯೂಸ್ ಆದರೆ ಅದನ್ನು ನಾವೇನು ಹೇಳ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ X ಇಸ್ ಟ್ರಾನ್ಸ್ಕ್ರಿಪ್ಷನ್, mRNA ಇಂದ ಪ್ರೋಟೀನ್ ಪ್ರೊಡ್ಯೂಸ್ ಆಗೋದನ್ನ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ Y ಇಸ್ ಟ್ರಾನ್ಸ್ಲೇಷನ್. Next question, according to Griffith experiment, why did the mice die when heat killed S strain and a live RNA R strain was injected into mice? ಸೊ ಇಲ್ಲಿ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ನೀವು ರಿಕಾಲ್ ಮಾಡ್ಕೊಳ್ಳಿ. ಅಲ್ಲಿ ಯಾಕೆ ಅದು ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಆರ್ ಸ್ಟ್ರೇನ್ ಜೊತೆ ಕಂಬೈನ್ ಆದಾಗ ಯಾಕೆ ಮೈಸ್ ಡೆತ್ ಆಯಿತು ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ ಎಸ್ ಸ್ಟ್ರೇನ್ ಏನಾಗಿತ್ತು, ಅದು ಹೀಟ್ ಕಿಲ್ಡ್ ಆಗಿದ್ರು ಕೂಡ ಅದರಲ್ಲಿದ್ದಂಥ ಜೆನೆಟಿಕ್ ಮೆಟೀರಿಯಲ್ ಆರ್ ಸ್ಟ್ರೇನಿಗೆ ಬಂದುಬಿಟ್ಟು ಅದನ್ನು ಆ್ಯಕ್ಟಿವ್ ಮಾಡ್ತು ಅಥವಾ ಅದನ್ನು ವಿರುಲೆಂಟ್ ಮಾಡ್ತು. ಅದರಿಂದ ಏನಾಯಿತು, ಮೈಸ್ ಡೆತ್ ಆಯಿತು. ಇದನ್ನು ನೀವು ಸೆಂಟೆನ್ಸ್ ಫಾರ್ಮಲ್ಲಿ ನಾನು ಹೇಗೆ ಕೊಟ್ಟಿದ್ದಿಲ್ಲ ಆ ಥರ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 4 ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ಸ್. ಯಾವುದಾದ್ರೂ ಒಂದು ಕೆಮಿಕಲ್ ಜೆನೆಟಿಕ್ ಮೆಟೀರಿಯಲ್ ಅಂತ ಕರೆಸ್ಕೋಬೇಕು ಅಂದರೆ ಅದರಲ್ಲಿ 4 ಕ್ರೈಟೀರಿಯಾ ಇರಬೇಕು. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ಆ್ಯಸ್ ಅ ಟೇಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಬರೀಬೇಕಾಗುತ್ತೆ. ಫಸ್ಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ, ಅಂದರೆ ರೆಪ್ಲಿಕೇಶನ್ ಆಗಬೇಕು, ಅದು ಸೆಲ್ಫ್ ರೆಪ್ಲಿಕೇಶನ್ ಆಗುವಂಥದ್ದೇ ಆಗಿರಬೇಕು. ಮತ್ತು ಇಟ್ ಶುಡ್ ಬಿ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ ಸ್ಟೇಬಲ್, ಕೆಮಿಕಲಿ ಮತ್ತು ಸ್ಟ್ರಕ್ಚರಲಿ ಸ್ಟೇಬಲ್ ಆಗಿರಬೇಕು. ಇಟ್ ಶುಡ್ ಪ್ರೊವೈಡ್ ದ ಸ್ಕೋಪ್ ಫಾರ್ ದ ಸ್ಲೋ ಚೇಂಜಸ್, ಅಂದರೆ ಸ್ಲೋ ಮ್ಯೂಟೇಷನ್ನ ಇದು ಪ್ರೊವೈಡ್ ಮಾಡಬೇಕು. ಫಾಸ್ಟ್ ಮ್ಯೂಟೇಷನ್ ಇದ್ದರೆ ಅದು ಜೆನೆಟಿಕ್ ಮೆಟೀರಿಯಲ್ ಆಗೋದಕ್ಕೆ ಸೂಟಬಲ್ ಅಲ್ಲ.
ನಾಲ್ಕನೇದು ಏನು ಬರಿಬೋದು ಅಂದರೆ ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಮೆಂಡೆಲಿಯನ್ ಕ್ಯಾರೆಕ್ಟರ್. ಮೆಂಡೆಲಿಯನ್ ಕ್ಯಾರೆಕ್ಟರ್ ಅಂದರೆ ನಿಮಗೆ ಗೊತ್ತಲ್ಲ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಅದು ಕ್ಯಾರಿ ಆಗುತ್ತಲ್ಲ, ಆ ರೀತಿಯ ಸೆಗ್ರಿಗೇಟ್ ಆಗಿ ಮೂವ್ ಆಗುವಂಥ ಕ್ಯಾರೆಕ್ಟರ್ ಆಗಿರಬೇಕು. ಸೊ ಆ ಥರ ಈ 4 ಕ್ರೈಟೀರಿಯಾನ ಫಾಲೋ ಮಾಡುವಂಥ ಕೆಮಿಕಲ್ ಏನಿರುತ್ತೆ ಅದನ್ನು ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ದೀಸ್ ಆರ್ ದ 4 ಪ್ರಾಪರ್ಟೀಸ್. Next question, in human cell DNA replication whose 2n is equal to 6.6 into 10 to the power 9 base pair takes place at the rate of polymerization 2000 base pair per second. How long it would take to complete the process? ಸೊ ಅವ್ರು ಏನು ಕೊಟ್ಟಿದ್ದಾರೆ ಫಸ್ಟ್ ಆ ಡಾಟಾನ ಬರ್ಕೊಳ್ಳೋಣ. ಟೋಟಲ್ ಬೇಸ್ ಪೇರ್ಸ್ ಅಷ್ಟು ಕೊಟ್ಟಿದ್ದಾರೆ ಇವರು 6.6 into 10 to the power 9 ಅಂತ ಕೊಟ್ಟಿದ್ದಾರೆ ಬೇಸ್ ಪೇರ್ಸ್. ಮತ್ತು ರೆಪ್ಲಿಕೇಶನ್ ರೇಟ್ ಏನು ಕೇಳಿದ್ದಾರೆ, ರೆಪ್ಲಿಕೇಶನ್ ರೇಟ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತಂದರೆ 2000 ಬೇಸ್ ಪೇರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ಸೊ ಈಗ ನಾವೇನು ಕಂಡುಹಿಡಬೇಕು, ಟೈಮ್ನ ಕಂಡುಹಿಡಬೇಕು. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಏನು ಡಾಟಾ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ಳಿ, ರೆಪ್ಲಿಕೇಶನ್ ರೇಟ್ ಮತ್ತು ಡಿವೈಡ್ ಬೈ ಸೆಕೆಂಡ್ಸ್ನ ಬರ್ಕೊಳ್ಳಿ. ಸೊ ಬರ್ಕೊಂಡಾಗ ನಿಮ್ಗೆ ಏನು ಆನ್ಸರ್ ಬರುತ್ತೆ, 3.3 into 10 to the power 6 ಬರುತ್ತೆ. ಸೊ ಇದು ಸೆಕೆಂಡ್ಸಲ್ಲಿ ಇರುತ್ತೆ, ಯಾಕೆಂದರೆ ಇಲ್ಲಿ ನಾವು ತೊಗೊಂಡಿರೋದು ಸೆಕೆಂಡ್ಸಲ್ಲಿ ಆಗಿರೋದ್ರಿಂದ ಸೆಕೆಂಡ್ಸಲ್ಲೇ ಇರುತ್ತೆ. ನೀವು ಅದನ್ನು ಈಗ ಮಿನಿಟ್ಸ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿವೈಡ್ ಬೈ 60 ಮಾಡಬೇಕು. ಅದನ್ನು ಅವರ್ಸ್ ಕನ್ವರ್ಟ್ ಮಾಡಬೇಕಂದ್ರೆ ಮತ್ತೆ ಡಿವೈಡ್ ಬೈ 60 ಮಾಡಬೇಕು. ಸೊ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ನಿಮಗೆ ಅವರ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. DNA ಇಸ್ ಮೋರ್ ಸ್ಟೇಬಲ್ ದ್ಯಾನ್ RNA, ಸಬ್ಸ್ಟ್ಯಾನ್ಷಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ DNA ಹೇಗೆ RNAಗಿಂತ ಮೋರ್ ಸ್ಟೇಬಲ್ ಅಂತ ಇಲ್ಲಿ ನಾವು ಜಸ್ಟಿಫೈ ಮಾಡಬೇಕು. ಸೊ ಇದಕ್ಕೆ ಸಿಮಿಲರ್ ಕ್ವಶನ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರದ್ದು ಆನ್ಸರ್ ಕೂಡ ಕೊಟ್ಟಿದ್ದೆ. ಸೇಮ್ ಆನ್ಸರ್ ಇಲ್ಲೂ ಕೂಡ ಬರೀಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಆಲ್ರೆಡಿ ಹೇಳಿರೋದ್ರಿಂದ ಇದನ್ನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 41 ಇಲ್ಲಿ ನೋಡಿ, ಇಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ ಟೈಪ್ ಕೊಟ್ಟಿದ್ದಾರೆ. ಯೂಶ್ವಲಿ ಈ ಥರ ಕೊಡಲ್ಲ 2 ಮಾರ್ಕ್ಸ್ಗೆ, ಬಂದರೆ MCQL ಬರ್ಬೋದು, ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ನಿಮಗೆ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಎಂಜೈಮ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲಮಲ್ಲಿ ಅದರದ್ದು ಫಂಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಫಂಕ್ಷನ್ ವಿತ್ ಎಂಜೈಮ್ ಮ್ಯಾಚ್ ಮಾಡಬೇಕು ನೀವೀಗ. ಸೊ ಫಸ್ಟ್ ಒನ್ ಏನಿದೆ DNA ಲೈಗೇಸ್, ನಿಮಗೆ ಗೊತ್ತಿದೆ, ಇಟ್ ವಿಲ್ ಹೆಲ್ಪ್ ಇನ್ ದ ಜಾಯ್ನಿಂಗ್. ಸೊ ಆಪ್ಷನ್ ಏನಿದೆ, ಥರ್ಡ್ ಆಪ್ಷನ್, ಜಾಯ್ನಿಂಗ್ ಆಫ್ ಓಕೋಜಾಕಿ ಫ್ರಾಗ್ಮೆಂಟ್ಸ್ ಅಂತ ಅದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟ್ DNA ಪಾಲಿಮರೇಸ್ ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಇನ್ ದ ಸಿಂಥಸಿಸ್ ಆಫ್ DNA ಸ್ಟ್ರ್ಯಾಂಡ್. RNA ಪಾಲಿಮರೇಸ್ 1 ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ದ ಸಿಂಥಸಿಸ್ ಆಫ್ rRNA. ನೆಕ್ಸ್ಟ್ RNA ಪಾಲಿಮರೇಸ್ 3 ಏನಿದೆ, ಸಿಂಥಸಿಸ್ ಆಫ್ tRNA. ಸೊ ಇದು 4 ಈ ಥರ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 42ನ ನೋಡೋಣ. ಇನ್ ದ ಕಾಂಟೆಕ್ಸ್ಟ್ ಆಫ್ DNA ರೆಪ್ಲಿಕೇಶನ್, ವಾಟ್ ಈಸ್ ದ ಪೊಲಾರಿಟಿ ಆಫ್ ಲೀಡಿಂಗ್ ಸ್ಟ್ಯಾಂಡ್ ಆ್ಯಂಡ್ ಲ್ಯಾಗಿಂಗ್ ಸ್ಟ್ಯಾಂಡ್? ಸೊ ಲೀಡಿಂಗ್ ಸ್ಟ್ಯಾಂಡ್ ಪೊಲಾರಿಟಿ ಏನು ಮತ್ತು ಲ್ಯಾಗಿಂಗ್ ಸ್ಟ್ಯಾಂಡ್ ಪೊಲಾರಿಟಿ ಏನು ಅಂತ ಕೇಳ್ತಿದ್ದಾರೆ. ಲೀಡಿಂಗ್ ಸ್ಟ್ಯಾಂಡ್ ಏನಿರುತ್ತೆ ಇದು 3' to 5' ಪೊಲಾರಿಟಿ ಇರುತ್ತೆ. ಹಾಗೆ ಲ್ಯಾಗಿಂಗ್ ಸ್ಟ್ಯಾಂಡ್ ಆಪೋಸಿಟ್ ಇರುತ್ತೆ, 5' to 3'. ಎಷ್ಟು ಸಿಂಪಲ್. ಇದನ್ನು ಡಯಾಗ್ರಾಮ್ ಕೂಡ ನೀವು ಏನು ಕಲ್ತಿರ್ತೀರ ರೆಪ್ಲಿಕೇಶನ್ 4 ಅದನ್ನು ರಿಕಾಲ್ ಮಾಡಿಕೊಂಡ್ರು ನೀವು ಆನ್ಸರ್ನ ಬರಿಬೋದು. ನೆಕ್ಸ್ಟ್ 43 ಕ್ವಶನ್, 5' to 3' ಸ್ಟ್ಯಾಂಡ್ಸ್ of DNA are not copied during the transcription. Give reason. ಯಾಕೆ 5' to 3' ಇರುತ್ತಲ್ಲ ಆ ಸ್ಟ್ರ್ಯಾಂಡ್ ಏನಿದೆ ದಟ್ ಈಸ್ ಕಾಲ್ಡ್ ಕೋಡಿಂಗ್ ಸ್ಟ್ರ್ಯಾಂಡ್. ಆ ಕೋಡಿಂಗ್ ಸ್ಟ್ರ್ಯಾಂಡ್ ಯಾಕೆ ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ? ಇದು ಇಂಡೈರೆಕ್ಟ್ಲಿ ಇನ್ನೊಂದು ಕ್ವಶನ್ನ ನಾವು ಆಲ್ರೆಡಿ ಕಲ್ತಿದ್ವಿ. ಏನಂತ, ಕೋಡಿಂಗ್ ಸ್ಟ್ರ್ಯಾಂಡ್ ಇನ್ವಾಲ್ವ್ ಆಗಲ್ಲ, ಅಥವಾ ಎರಡೂ ಸ್ಟ್ರ್ಯಾಂಡ್ಗಳು DNA ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಲ್ಲ, ಒಂದೇ ಒಂದು ಸ್ಟ್ರ್ಯಾಂಡ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಯಾಕೆ ಅಂತ ಕೇಳಿದರು. ಅದೇ ಆನ್ಸರ್ ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದೇ ರೀತಿ ನೋಡಿ, ಸಿಮಿಲರ್ ಆನ್ಸರ್ಸ್ ಆದರೂ ಕೂಡ ಕ್ವಶನ್ ಯಾವ ರೀತಿ ಬೇರೆ ಬೇರೆ ರೀತಿ ಕೇಳ್ಬೋದು ಅಂತ ನಿಮಗೊಂದು ಐಡಿಯಾ ಸಿಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟ್ರಾನ್ಸ್ ಆ್ಯಂಡ್ ಎಕ್ಸಾನ್. ಇದು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಂಟ್ರಾನ್ಸ್ ಮತ್ತು ಎಕ್ಸಾನ್ಸ್ಗೂ ಡಿಫ್ರೆನ್ಸಸ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ನೆಕ್ಸ್ಟ್, ಲಿಸ್ಟ್ ದ ಎಸೆನ್ಷಿಯಲ್ ರೋಲ್ ಆಫ್ ರೈಬೋಸೋಮ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಪ್ರೊಸೆಸ್ಸಲ್ಲಿ ರೈಬೋಸೋಮ್ದು ಏನಿದೆ ರೋಲ್ ಏನಿದೆ ಅಂತ ಕೇಳ್ತಿದ್ದಾರೆ. ರೈಬೋಸೋಮ್ ಇದ್ರೇ ಟ್ರಾನ್ಸ್ಲೇಷನ್ ಆಗೋದು, ಯಾಕೆಂದರೆ ನಿಮಗೆ ಗೊತ್ತು ರೈಬೋಸೋಮಲ್ಲಿ 2 ಸಬ್ ಯೂನಿಟ್ಸ್ ಇರುತ್ತೆ, ಸ್ಮಾಲರ್ ಸಬ್ ಯೂನಿಟ್ ಮತ್ತು ಲಾರ್ಜರ್ ಸಬ್ ಯೂನಿಟ್. ಇದೆರಡೂ ಸಬ್ ಯೂನಿಟ್ಗಳು ಈ ಟ್ರಾನ್ಸ್ಲೇಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿ tRNA ಬಂದು ಅದನ್ನು ಮ್ಯಾಚ್ ಮಾಡಿಕೊಂಡು ಅಮೈನೋ ಆ್ಯಸಿಡ್ ಏನು ಬೈಂಡ್ ಆಗುತ್ತೆ ಅದೆಲ್ಲ ಪ್ರೋಸೆಸ್ ಆಗಬೇಕು ಅಂದರೆ RNA ಇರಲೇಬೇಕು. ಸೊ ಅದರ ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ ಆ ರೀತಿ ಬರೀರಿ. Next question number 46. Genetic code is set to triplet and universal. Why? ಇಲ್ಲಿ ಜೆನೆಟಿಕ್ ಕೋಡ್ನ ಟ್ರಿಪ್ಲೆಟ್ ಅಂತ ಕರಿತೀವಿ, ಹಾಗೆ ಯೂನಿವರ್ಸಲ್ ಅಂತ ಹೇಳ್ತೀವಿ. ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲ ನೀವು ಎಲ್ಲಿ ಕಲ್ತಿರ್ತೀರಾ ಅಂದರೆ ಫೀಚರ್ಸ್ ಅಥವಾ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಏನಿದೆ ಅದರಲ್ಲಿ ನೀವು ಎಲ್ಲ ಪಾಯಿಂಟ್ಸ್ನು ಕಲ್ತಿರ್ತೀರಾ. ಎಲ್ಲ ಪಾಯಿಂಟ್ಸು ಕಲ್ತಿರುವಾಗ ಜಸ್ಟ್ ಅದರಲ್ಲಿ ಕೇಳಿರೋದು 2 ಪಾಯಿಂಟ್, ಆ 2 ಪಾಯಿಂಟ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. 2 ಮಾರ್ಕ್ಸ್ಗೆ ಈ 2 ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯೂನಿವರ್ಸಲ್ ಅಂದರೆ ಏನರ್ಥ, ಜೆನೆಟಿಕ್ ಕೋಡ್ ಯಾವಾಗಲೂ ಎಲ್ಲೇ ನೀವು ಯಾವುದೇ ಆರ್ಗಾನಿಸಮ್ ತೊಗೊಳ್ಳಿ, ಎಲ್ಲ ಆರ್ಗಾನಿಸಮಲ್ಲೂ ಎಲ್ಲ ಲಿವಿಂಗ್ ಆರ್ಗಾನಿಸಮಲ್ಲೂ ಜೆನೆಟಿಕ್ ಕೋಡ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯು ಅನ್ನೋ
ಅನ್ನೋದು ಒಂದು ಕೋಡಾನ್. ಈ ಕೋಡಾನ್ ಯಾವ್ದು ಅಮೈನೋ ಆಸಿಡ್ನ ಡಿನೋಟ್ ಮಾಡುತ್ತೆ ಅಂದರೆ ಫೀನೈಲ್ ಅಲನಿನ್ನ ಡಿನೋಟ್ ಮಾಡುತ್ತೆ. ಈ ಫೀನೈಲ್ ಅಲನಿನ್ ನೀವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಾದರೂ ತೊಗೊಳ್ಳಿ, ಇನ್ಯಾವುದೋ ಬೇರೆ ಆರ್ಗಾನಿಸಮ್ ಅಲ್ಲಾದರೂ ತೊಗೊಳ್ಳಿ, ಎಲ್ಲದರಲ್ಲೂ ಯು ಏನಿದೆ ಅದು ಫೀನೈಲ್ ಅಲನಿನ್ನೇ ಕೋಡ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್ ಯೂನಿವರ್ಸಲಿ ಸೇಮ್ ಫಾರ್ ಆಲ್ ದ ಲಿವಿಂಗ್ ಆರ್ಗಾನಿಸಮ್ ಅಂತ ಅರ್ಥ. ಇನ್ನೊಂದು ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ 3 ಕೋಡಾನ್ಗಳು ಸೇರಿಕೊಂಡು ಏನಾಗುತ್ತೆ ಜೆನೆಟಿಕ್ ಕೋಡ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ನಾವೇನು ಹೇಳ್ತೀವಿ ಟ್ರಿಪ್ಲೆಟ್ ಕೋಡಾನ್ ಅಂತ ಹೇಳ್ತೀವಿ. ಸೊ 3 ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಏನಾಗುತ್ತೆ ಇದು ಸೇರಿಕೊಂಡು ಏನು ಮಾಡಿರುತ್ತೆ ಅಮೈನೋ ಆಸಿಡ್, ಒಂದು ಅಮೈನೋ ಆಸಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಟ್ರಿಪ್ಲೆಟ್ ಕೋಡಾನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, AUG ಹ್ಯಾಸ್ ಡ್ಯುಯಲ್ ಫಂಕ್ಷನ್ ಜಸ್ಟಿಫೈ. ಸೊ AUG ಇದು ಕೂಡ ಈ ಪಾಯಿಂಟ್ ಏನಿದೆ ಇದು ಕೂಡ ಜೆನೆಟಿಕ್ ಕೋಡ್ ಫೀಚರಲ್ಲೇ ಬರುತ್ತೆ. AUG ಏನಿದೆ ಇದು ಒಂದು ಅಮೈನೋ ಆಸಿಡ್ನ ಕೋಡ್ ಮಾಡ್ತಾ ಇರುತ್ತೆ. ಅದು ಯಾವುದಂದ್ರೆ ಮಿಥಿಯೋನಿನ್. ಸೊ ಇಟ್ ವಿಲ್ ಆಲ್ಸೋ ಆ್ಯಕ್ಟ್ ಆಸ್ ಅ ಇನಿಷಿಯೇಟರ್ ಕೋಡಾನ್. ಯಾವುದೋ ಒಂದು ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಇನಿಷಿಯೇಟ್ ಆಗೋದಕ್ಕೂ ಕೂಡ AUG ಹೆಲ್ಪ್ ಮಾಡ್ತಾ ಇದೆ. ಹಾಗೆ ಇದು ಒಂದು ಅಮೈನೋ ಆಸಿಡ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಕೋಡ್ ಮಾಡ್ತಾ ಇದೆ. ಅದು ಯಾವುದು ಅಂದರೆ ಮಿಥಿಯೋನಿನ್. ಓಕೆ, 2 ಫಂಕ್ಷನ್ನ ಇದು ಮಾಡ್ತಾ ಇರೋದ್ರಿಂದ ಇನಿಷಿಯೇಟರ್ ಕೋಡ್ ಅಂತರನೂ ಆಗ್ತಾ ಇದೆ, ಹಾಗೆ ಅಮೈನೋ ಆಸಿಡ್ನ ಕೂಡ ಕೋಡ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಡ್ಯುಯಲ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ಆನ್ಸರ್ ಬರೆದ್ರೆ ಸಾಕು. 2 ಮಾರ್ಕ್ಸಿಗೆ ಹೇಳಿರೋದ್ರಿಂದ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ದೇರ್ ಆರ್ ನೋ tRNAs ಫಾರ್ ಸ್ಟಾಪ್ ಕೋಡಾನ್ ಸಬ್ಸ್ಟ್ಯಾನ್ಶಿಯೇಟ್. ಸೊ ಸ್ಟಾಪ್ ಕೋಡಾನ್ ಸಿಕ್ಕಿದ ತಕ್ಷಣ ಇಲ್ಲಿ ಏನಾಗುತ್ತೆ tRNA ಅದಕ್ಕೆ ಕೋಡ್ ಮಾಡುವಂಥ tRNA ಯಾವುದು ಬರಲ್ಲ. ನೀವು ನಾನು ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಏನಿದೆ ಅದನ್ನು ನೀವು ರಿಕಾಲ್ ಮಾಡ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು tRNA ಕೂಡ ಒಂದೊಂದು ಅಮೈನೋ ಆಸಿಡ್ನ ತೊಗೊಂಡು ಬರ್ತಾ ಇರುತ್ತೆ. ಅದು ತೊಗೊಂಡು ಬಂದು ಅದಕ್ಕೆ ಎಕ್ಸಾಕ್ಟಾಗಿ ಆ್ಯಂಟಿಕೋಡಾನ್ಗಳನ್ನ ತೊಗೊಂಡು ಬಂದು ಇಲ್ಲಿ ಮ್ಯಾಚ್ ಮಾಡ್ತಾ ಇರುತ್ತೆ. ಅದೇ ಸ್ಟಾಪ್ ಕೋಡಾನ್ ಬಂದಾಗ ಈ tRNA ಯಾವುದೇ ರೀತಿ ಅಮೈನೋ ಆಸಿಡ್ನ ತೊಗೊಂಡು ಬರಲ್ಲ. ಯಾಕೆ ಅಂದರೆ ಸ್ಟಾಪ್ ಕೋಡಾನ್ಗಳಿಗೆ ಯಾವುದೇ ರೀತಿ ಅಮೈನೋ ಆಸಿಡ್ ಇಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ tRNA ಸ್ಟಾಪ್ ಕೋಡಾನ್ ಆಗಿರೋದ್ರಿಂದ ದೇರ್ ಇಸ್ ನೋ tRNAs ಫಾರ್ ದ್ಯಾಟ್. ಸೊ ಹಾಗಾಗಿ ಸ್ಟಾಪ್ ಕೋಡಾನ್ ಬಂದ ತಕ್ಷಣ ಅದರ ಅರ್ಥ ಏನು, ಈ ಪ್ರೋಸೆಸ್ ಏನಿದೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಅದು ಎಂಡ್ ಆಗ್ತಿದೆ ಅಂತ ಅರ್ಥ. ಸೊ ಯಾವುದೇ ರೀತಿ tRNA ಅಲ್ಲಿಗೆ ಬರಲ್ಲ, ಅಲ್ಲಿಗೆ ಪ್ರೋಸೆಸ್ ಏನಾಯಿತು ಸ್ಟಾಪ್ ಆಯಿತು. ಸೊ ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು. ನೆಕ್ಸ್ಟ್ 49, ಕ್ವಶನ್ ನಂಬರ್ 49, tRNA ಈಸ್ ರಿಗಾರ್ಡೆಡ್ ಆಸ್ ಅಡಾಪ್ಟರ್ ಮಾಲಿಕ್ಯೂಲ್ ಸಬ್ಸ್ಟ್ಯಾನ್ಶಿಯೇಟ್. ಸೊ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಮೊಬೈಲಲ್ಲಿ ನಿಮಗೆ ಒಂದು ಅಡಾಪ್ಟರ್ ಇರುತ್ತಲ್ವಾ, ಅದರಲ್ಲಿ ಒಂದು ವೈರ್ ಕನೆಕ್ಟ್ ಆಗಿರುತ್ತೆ. ಆ ವೈರ್ನಿಂದ ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೋತೀರಾ. ಸೊ ಆ ಮೊಬೈಲ್ ಚಾರ್ಜನ್ನು ನೆನಪಿಸ್ಕೊಳ್ಳಿ. ಸೊ ಆ ಅಡಾಪ್ಟರಲ್ಲಿ ಏನು ಮಾಡ್ತೀರಾ, ಒಂದು ಎಂಡನ್ನ ನೀವು ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡ್ತೀರಾ, ಇನ್ನೊಂದು ಎಂಡನ್ನ ನೀವು ಮೊಬೈಲ್ಗೆ ಕನೆಕ್ಟ್ ಮಾಡ್ತೀರಾ. ಸೊ 2 ಕಡೆ ಕನೆಕ್ಷನ್ ಇದೆ ಅಲ್ವಾ. ಸೊ ಹಾಗೆ ಇಲ್ಲಿ tRNA 2 ಕಡೆ ಕನೆಕ್ಷನ್ ಕೊಡ್ತಾ ಇದೆ. ಯಾವುದೆರಡು ಕನೆಕ್ಷನ್ ಅಂತಂದರೆ ಇಲ್ಲಿ ಒಂದು ಎಂಡ್ tRNA ತೊಗೊಂಡು ಬರ್ತಾ ಇರೋದು ಅಮೈನೋ ಆಸಿಡ್ನ, ಅದಕ್ಕೆ ಮ್ಯಾಚ್ ಆಗುವಂಥ ಕೋಡಾನ್ಸ್ಗಳನ್ನ ಇಲ್ಲಿ ರೀಡ್ ಮಾಡಿ ಅದು ಪ್ರೋಟೀನ್ಗೆ ಸಿಂಥಸಿಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಎ ಅಡಾಪ್ಟರ್ ಇನ್ ಬಿಟ್ವೀನ್ ದ ರೈಬೋಸೋಮ್ ಏನು ಸೀಕ್ವೆನ್ಸ್ ಇದೆಯಲ್ಲ ಅಲ್ಲಿ ಮತ್ತು ಅಮೈನೋ ಆಸಿಡ್ ಎರಡಕ್ಕೂ ಮಧ್ಯೆ ಇದು ಒಂದು ಅಡಾಪ್ಟರ್ ಥರ, ಇದು ಅಡಾಪ್ಟರ್ ಮಾಲಿಕ್ಯೂಲ್ ಥರ ಇದು ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಇದನ್ನೇ ನಾನು ಹೇಗೆ ಇಲ್ಲಿ ಸೆಂಟೆನ್ಸಲ್ಲಿ ಕೊಟ್ಟಿದ್ದೀನಿ ಆ ಥರ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 50, ಮೆನ್ಷನ್ ದ ಇನಿಷಿಯೇಟರ್ ಆ್ಯಂಡ್ ಟರ್ಮಿನೇಟರ್ ಕೋಡಾನ್ಸ್. ಸೊ ಇನಿಷಿಯೇಟರ್ ಕೋಡಾನ್ಗಳು ಯಾವುದು, ಟರ್ಮಿನೇಟರ್ ಕೋಡಾನ್ಗಳು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಒಂದೇ ಒಂದು ಇನಿಷಿಯೇಟರ್ ಕೋಡಾನ್ ಅದು ಯಾವುದು ಅಂದರೆ AUG. ಈಗ ತಾನೇ ಅದ್ರ ಬಗ್ಗೆ ನಾವು ಕಲ್ತಿದ್ವಿ, ಇಟ್ ಹ್ಯಾಸ್ ಅ ಡ್ಯುಯಲ್ ಫಂಕ್ಷನ್ ಅಂತ. ಸೊ AUG ಇಸ್ ಅ ಇನಿಷಿಯೇಟರ್ ಕೋಡಾನ್. ಟರ್ಮಿನೇಟರ್ ಕೋಡಾನ್ 3 ಇದೆ. ಇನಿಷಿಯೇಟರ್ ಕೋಡಾನ್ ಒಂದೇ ಒಂದಿದೆ, ಬಟ್ ಟರ್ಮಿನೇಟರ್ ಕೋಡಾನ್ಸ್ 3 ಇದೆ. ಯಾವುದಂದರೆ UAA, UAG ಮತ್ತು UGA. ಈ 3 ಕೂಡ ಟರ್ಮಿನೇಟರ್ ಕೋಡಾನ್ಸ್ಗಳು. ಇದರಲ್ಲಿ ಯಾವುದೇ ಒಂದಿದ್ರೂ ಕೂಡ ಅಲ್ಲಿಗೆ ಪ್ರೋಸೆಸ್ ಸ್ಟಾಪ್ ಆಗ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್, ನೇಮ್ ದ ಇನಿಷಿಯೇಟರ್ ಕೋಡಾನ್ ಆ್ಯಂಡ್ ಅಮೈನೋ ಆಸಿಡ್ ಕೋಡೆಡ್ ಬೈ ಇಟ್. ಓಕೆ, ಇನಿಷಿಯೇಟರ್ ಕೋಡಾನ್ ಯಾವುದು ಅಂತ ಹೀಗೆ ತಾನೇ ಹೇಳಿದ್ದೀನಿ AUG. ಅದು ಯಾವುದು ಅಮೈನೋ ಆಸಿಡ್ನ ಕೋಡ್ ಮಾಡ್ತಾ ಇದೆ, ಮೆಥಿಯೋನಿನ್ನ ಕೋಡ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 52, ಇಫ್ AUG ಕೋಡ್ಸ್ ಫಾರ್ ಮೆಥಿಯೋನಿನ್ ಆ್ಯಂಡ್ UAC ಕೋಡ್ಸ್ ಫಾರ್ ಟ್ರಿಪ್ಟೋಫ್ಯಾನ್, ರೈಟ್ ಇಟ್ಸ್ ಆ್ಯಂಟಿಕೋಡಾನ್ ಆನ್ tRNA. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಕಾಣುತ್ತೆ ಇದು, ಬಟ್ ವೆರಿ ಸಿಂಪಲ್ ಆನ್ಸರ್. ಇದಕ್ಕೆ ಆ್ಯಕ್ಚುಲಿ 2 ಮಾರ್ಕ್ಸ್ ಆನ್ಸರ್ ಅಲ್ಲ ಇದು, ಒಂದು ಸೆಂಟೆನ್ಸಲ್ಲಿ ಇದನ್ನು ಆನ್ಸರ್ನ ಬರೀಬೋದು. ಯಾಕೆಂದರೆ ಇಲ್ಲಿ ಅವ್ರು ಜಸ್ಟ್ ಕೇಳ್ತಾ ಇರೋದು ಆ್ಯಂಟಿಕೋಡಾನ್ ಏನು, AUGಗೆ ಆ್ಯಂಟಿಕೋಡಾನ್ ಏನು ಅಂತ ಕೇಳ್ತಿದ್ದಾರೆ. ಸೊ AUG ಅಂದಾಗ ಅದ್ರದ್ದು ಅಪೋಸಿಟ್ ಆ್ಯಂಟಿಕೋಡಾನ್ ಇರಬೇಕಲ್ವಾ. ಸೊ AUGಗೆ ಏನಿರುತ್ತೆ, UACನೇ ಇರುತ್ತೆ. ಸೊ ಅದೇ ಇಲ್ಲಿ ಬರಬೇಕಾಗಿರೋದು. ಇಫ್ AUG ಕೋಡ್ಸ್ ಫಾರ್ ಮೆಥಿಯೋನಿನ್, UAC ಕೋಡ್ಸ್ ಫಾರ್ ಟ್ರಿಪ್ಟೋಫ್ಯಾನ್, ರೈಟ್ ಇಟ್ಸ್ ಆ್ಯಂಟಿಕೋಡಾನ್ ಅಂತ ಕೇಳಿದ್ದಾರೆ. tRNAಲಿ ಆ್ಯಂಟಿಕೋಡಾನ್ ಏನಿರುತ್ತೆ ಅಂತ ಕೇಳಿದ್ರೆ AUGಗೆ ಏನಿರುತ್ತೆ, UAC ಇರುತ್ತೆ, ಅಥವಾ UACಗೆ ಏನಿರುತ್ತೆ, AUG ಇರುತ್ತೆ ಅಷ್ಟೇ. ಓಕೆನಾ, ಇಷ್ಟೇ ಸಿಂಪಲ್ಲಾಗಿ ಇರೋದು. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಪಾಯಿಂಟ್ ಮ್ಯೂಟೇಷನ್ ಆ್ಯಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಎರಡಕ್ಕೂ ಕೂಡ ಡೆಫಿನೇಷನ್ನ ನೀವು ಬರೆದ್ರೆ ಅದೇ ಡಿಫ್ರೆನ್ಸ್ ಆಗುತ್ತೆ, ಅಥವಾ ನಿಮಗೆ ಎಕ್ಸಾಂಪಲ್ಗಳು ಗೊತ್ತಿದ್ದರೆ ಅದನ್ನು ಎಕ್ಸಾಂಪಲ್ನ ಕೂಡ ನೀವು ಇನ್ಕ್ಲೂಡ್ ಮಾಡಿ. ಸೊ ಪಾಯಿಂಟ್ ಮ್ಯೂಟೇಷನ್ ಅಂದ್ರೇನು ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದ್ರೇನು ಅಂದರೆ ಒಂದೇ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್
ಬೇಸ್ ಪೇರ್ ಏನಿದೆ ಅದು ಚೇಂಜ್ ಆಗ್ತಿದ್ರೆ ಅಥವಾ ರಿಪ್ಲೇಸ್ ಆಗ್ತಿದ್ರೆ ಅದನ್ನು ನಾವೇನು ಹೇಳ್ತೀವಿ ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೀನಿ. ಯೂಶಲಿ ರಿಪ್ಲೇಸ್ಮೆಂಟ್ ಆಗುತ್ತೆ ಪಾಯಿಂಟ್ ಮ್ಯೂಟೇಷನಲ್ಲಿ. ಅದೇ ಫ್ರೇಮ್ ಶಿಫ್ಟಲ್ಲಿ ನೀವು ಇಲ್ಲಿ ನಾನು ಅದಕ್ಕೆ ಇವತ್ತು ನಿಮಗೆ ಪಿಕ್ಚರ್ ನಾನು ಎಕ್ಸಾಂಪಲ್ ಯಾಕೆ ತೊಗೊಂಡಿದ್ದೀನಿ ಇಲ್ಲಿ ಅಂದರೆ ನಿಮಗೆ ಅರ್ಥ ಆಗಲಿ ಕಾನ್ಸೆಪ್ಟ್ ಅಂತ ಇಲ್ಲಿ ನಾನು ತೊಗೊಂಡಿರೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಏನಾಗ್ತಾಯಿದೆ, ಸೊ ಫಸ್ಟ್ ಕೇಸಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ AGT-CGA ಅನ್ನೋದು ಒಂದು ನಾರ್ಮಲ್ ಸೀಕ್ವೆನ್ಸ್ ಅಂತ ನೀವು ಕನ್ಸಿಡರ್ ಮಾಡಿ. ಸೊ ಈ ಸೀಕ್ವೆನ್ಸ್ ಏನಿದೆ ಇದರಲ್ಲಿ ಒಂದೇ ಒಂದು ರಿಪ್ಲೇಸ್ಮೆಂಟ್ ಆಗುತ್ತೆ. ಯಾವುದು C ಬದಲು A ಒಂದು ಜಾಯ್ನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ ರೀಡ್ ಮಾಡ್ತೀವಿ ನಾವು AGT ಮತ್ತು AGA ಅಂತ ರೀಡ್ ಮಾಡ್ತೀವಿ. AGA ಬಂದ ತಕ್ಷಣ ಅದು ಡಿಫ್ರೆಂಟ್ ಅಮೈನೋ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥರ ಒಂದೇ ಒಂದು ಸಿಂಗಲ್ ಬೇಸ್ ಪೇರ್ ಏನಿರುತ್ತೆ ಅದು ರಿಪ್ಲೇಸ್ ಆದರೆ ಅದನ್ನು ನಾವೇನು ಹೇಳ್ತೀವಿ ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಏನು? ಯಾವುದಾದ್ರು ಒಂದು ನ್ಯೂಕ್ಲಿಯೋಟೈಡ್ ಏನಾಗುತ್ತೆ ಆ್ಯಡ್ ಆಗುತ್ತೆ, ಇಲ್ಲಾಂದರೆ ಡಿಲೀಟ್ ಆಗುತ್ತೆ. ಸೊ ಆ್ಯಡ್ ಆದರೆ ಡಿಲೀಟ್ ಆದರೆ ಅದೇನಾಗುತ್ತೆ ಕಂಪ್ಲೀಟ್ ಫ್ರೇಮ್ ಏನಿರುತ್ತೆ ಅದು ರೀಡಿಂಗೇ ಚೇಂಜ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ AGT ಮತ್ತು CGA ಅನ್ನೋದು ನಾರ್ಮಲ್ ಸೀಕ್ವೆನ್ಸ್ ಅಲ್ವಾ. ಇಲ್ಲಿಗೆ ಒಂದು ಎಕ್ಸ್ಟ್ರಾ ಬಿಟ್ವೀನ್ A ಮತ್ತು G ಒಂದು ಎಕ್ಸ್ಟ್ರಾ T ಆ್ಯಡ್ ಆದರೆ ಏನಾಗುತ್ತೆ ಅದನ್ನೇ ಇಲ್ಲಿ ಕೊಟ್ಟಿರೋದು. ರೆಡ್ಡಲ್ಲಿ ನಿಮಗೆ T ಕಾಣ್ತಿದೆ ಅಂದರೆ ಅದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಂತ ಅರ್ಥ. ಸೊ ಆ್ಯಡ್ ಆದಾಗ ಏನಾಗುತ್ತೆ ರೀಡಿಂಗ್ ಏನಾಗುತ್ತೆ ಫ್ರೇಮ್ ಅದು ಚೇಂಜ್ ಆಗುತ್ತೆ. ಈಗೇನಂತ ಹೊಸದಾಗಿರೋದು ATG ಮತ್ತು AGT ಎರಡೂ ಕೂಡ ಬೇರೆ ಬೇರೆ ಅಮೈನೋ ಆಸಿಡ್ನ ಕೋಡ್ ಮಾಡೋದ್ರಿಂದ ಕಂಪ್ಲೀಟ್ ರೀಡಿಂಗೇ ಚೇಂಜ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಕೋಡೋನ್ ಏನಾಗಿತ್ತು CGA ಇತ್ತಲ್ಲ ಅದ್ರ ಬದಲು ಇಲ್ಲಿ ಏನಾಗ್ಬಿಡ್ತು ಈಗ TCG ಆಗೋಯ್ತು. ಸೊ ಕಂಪ್ಲೀಟಾಗಿ ಆ ಫ್ರೇಮ್ಗಳೇ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಒಂದೇ ಒಂದು ರಿಪ್ಲೇಸ್ಮೆಂಟ್ ಅಲ್ಲ ಕಂಪ್ಲೀಟ್ ಫ್ರೇಮೇ ಚೇಂಜ್ ಆಗಿಬಿಡುತ್ತೆ. ಈ ಥರ ಆದರೆ ಅದನ್ನು ನಾವೇನು ಹೇಳ್ತೀವಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 4 levels ಇನ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಇನ್ ಯುಕ್ಯಾರಿಯೋಟ್ಸ್. ಇದರ ಅರ್ಥ ಏನು ಅಂದರೆ 4 ಸ್ಟೇಜ್ಗಳಲ್ಲಿ ಒಂದು ರೆಗ್ಯುಲೇಷನ್ ಆಗುತ್ತೆ. ಅಂದರೆ ಕಂಟ್ರೋಲ್ ಮಾಡ್ಬೋದು ನಾವು ಯಾವುದು ಜೀನ್ ಎಕ್ಸ್ಪ್ರೆಷನ್ ಕಂಟಿನ್ಯೂ ಆಗಬೇಕಾ, ಪ್ರೋಟೀನ್ ಪ್ರೊಡ್ಯೂಸ್ ಆಗಬೇಕಾ ಬೇಡವಾ ಅಂತ ನಾವು ಅದನ್ನು ರೆಗ್ಯುಲೇಟ್ ಮಾಡ್ಬೋದು. ಅಂದರೆ ನ್ಯಾಚುರಲ್ ನಾವು ಮಾಡ್ಬೋದು ಅಂತಂದರೆ ಏನರ್ಥ ನಮ್ಮ ಬಾಡಿ ಮಾಡಬಹುದು ಅಂತ ಅರ್ಥ. ಸೊ 4 ಲೆವೆಲ್ಗಳಲ್ಲಿ ಈ ಜೀನ್ ಕಂಟ್ರೋಲ್ ಅಥವಾ ಎಕ್ಸ್ಪ್ರೆಷನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಯಾವುದೆಲ್ಲ ಲೆವೆಲ್ ಅಂದರೆ ಫಸ್ಟ್ ಲೆವೆಲ್ ಯಾವುದು ಅಂದರೆ ಅಟ್ ದ ಟ್ರಾನ್ಸ್ಕ್ರಿಪ್ಷನಲ್ ಲೆವೆಲ್. ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಿದೆಯಲ್ಲ ಫಸ್ಟ್ ಏನಾಗ್ತಿದೆ ಫಸ್ಟ್ DNA ಇಂದ mRNA ಪ್ರೊಡ್ಯೂಸ್ ಆಗುತ್ತಲ್ಲ ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಈ ಪ್ರೋಸೆಸ್ ಆಗುವಾಗಲೇ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನಮ್ಮ ಬಾಡಿ 4 ಲೆವೆಲ್ಗಳಲ್ಲಿ ಇದನ್ನು ಸ್ಟಾಪ್ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡ್ಬೋದು. ಅದನ್ನೇ ನಾವು ರೆಗ್ಯುಲೇಷನ್ ಅಂತ ಹೇಳೋದು. ಸೊ ಒಂದು ಲೆವೆಲ್ ಯಾವುದು ಟ್ರಾನ್ಸ್ಕ್ರಿಪ್ಷನ್ ಆಗುವಾಗಲೇ ಇದನ್ನು ಸ್ಟಾಪ್ ಅಥವಾ ಇನಿಷಿಯೇಟ್ ಮಾಡೋದು ಸಾಧ್ಯ ಇದೆ. ಇನ್ನೊಂದು ಸ್ಟೇಜ್ ಯಾವುದು ಅಂದರೆ ಅಟ್ ದ ಪ್ರೋಸೆಸ್ ಲೆವೆಲ್. ಯಾವಾಗ ಅಂದರೆ ಪ್ರೋಸೆಸ್ ಅಂತಂದರೆ ಯುಕ್ಯಾರಿಯೋಟ್ಸಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಆಫ್ಟರ್ ದ ಪ್ರೊಡಕ್ಷನ್ ಆಫ್ HNRNA ಫಸ್ಟ್ ಏನಾಗುತ್ತೆ HNRNA ಪ್ರೊಡ್ಯೂಸ್ ಆಗುತ್ತೆ, ಡೈರೆಕ್ಟಾಗಿ mRNA ಪ್ರೊಡ್ಯೂಸ್ ಆಗಲ್ಲ. ಸೊ HNRNA ಆಗಿದ್ದು ನೆಕ್ಸ್ಟ್ ಏನಾಗಬೇಕು ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಗಿ ಎಕ್ಸಾನ್ಸ್ಗಳೆಲ್ಲ ಜಾಯ್ನ್ ಆಗಿ ಅದು ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಅದನ್ನು ನಾವೇನು ಹೇಳ್ತೀವಿ ಸ್ಪ್ಲೈಸಿಂಗ್ ಅಂತ ಹೇಳ್ತೀವಿ. ಈ ಸ್ಪ್ಲೈಸಿಂಗ್ ಆಗೋ ಟೈಮಲ್ಲೂ ಕೂಡ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ಸ್ಟಾಪ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟ್ ಆಫ್ mRNA ಫ್ರಮ್ ನ್ಯೂಕ್ಲಿಯಸ್ ಟು ದ ಸೈಟೋಪ್ಲಾಸಮ್. ಈ ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಎಲ್ಲಿ ಆಗ್ತಾ ಇರುತ್ತೆ ಅಂದರೆ ನ್ಯೂಕ್ಲಿಯಸಲ್ಲಿ ಆಗ್ತಾ ಇರುತ್ತೆ. ಅಲ್ಲಿ HNRNA ಪ್ರೊಡ್ಯೂಸ್ ಆದಮೇಲೆ ಅದು mRNA ಆಗಿ ಕನ್ವರ್ಟ್ ಆದಮೇಲೆ ಅದು ನೆಕ್ಸ್ಟ್ ಸೈಟೋಪ್ಲಾಸಮ್ಗೆ ಬರೋದು. ಸೊ ಆ ಥರ ಬರುವಾಗ ನ್ಯೂಕ್ಲಿಯಸ್ಸಿಂದ ಸೈಟೋಪ್ಲಾಸಮ್ಗೆ ಬರುವಾಗ ಕೂಡ ಇದನ್ನು ಸ್ಟಾಪ್ ಮಾಡ್ಬೋದು. ಈ ಪ್ರೋಸೆಸ್ನ ನಾವು ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಅಟ್ ದ ಟ್ರಾನ್ಸ್ಲೇಷನ್ ಲೆವೆಲ್ ನೆಕ್ಸ್ಟ್ ಇನ್ನೊಂದು ಸ್ಟೇಜಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಸ್ಟಾಪ್ ಮಾಡ್ಬೋದು. ಯಾವಾಗ ಅಂತಂದರೆ ಟ್ರಾನ್ಸ್ಲೇಷನ್ ಆಗುವಾಗ. ಅಂದರೆ ಈ mRNA ಏನು ಪ್ರೊಡ್ಯೂಸ್ ಆಗಿದೆ ಈ mRNAಯಿಂದ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡ್ತೀವಲ್ಲ ಆ ಸ್ಟೇಜಲ್ಲೂ ಕೂಡ ಸ್ಟಾಪ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ 4 ಲೆವೆಲ್ಗಳಲ್ಲಿ ನಾವು ಜೀನ್ನ ರೆಗ್ಯುಲೇಟ್ ಮಾಡ್ಬೋದು. Next question number 55, mention the role of repressor and inducer in regulation of gene expression. So gene regulation ಲ್ಯಾಕೋಪುರಾನ್ ಕಲ್ತಿದ್ದೀರಾ, ಅಲ್ಲಿ ನೀವು ರಿಪ್ರೆಸರ್ ಬಗ್ಗೆ ಇಂಡ್ಯೂಸರ್ ಬಗ್ಗೆ ಎಲ್ಲ ಕಲ್ತಿರ್ತೀರಾ. ಸೊ ಇದು ರಿಪ್ರೆಸರ್ದು ರೋಲ್ ಏನು ಮತ್ತು ಇಂಡ್ಯೂಸರ್ದು ರೋಲ್ ಏನು ಅಂತ ಕೇಳ್ತಾ ಇರೋದು. ಸೊ ರಿಪ್ರೆಸರ್ ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಇನ್ ಸ್ಟಾಪಿಂಗ್ ದ ಪ್ರೋಸೆಸ್. ನೀವೊಂದು ಟ್ರಾನ್ಸ್ಕ್ರಿಪ್ಷನ್ ಆಗಿಬಿಟ್ಟು ಅದರಿಂದ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಆಗಿ ಎಲ್ಲ ಏನಾಗುತ್ತೆ ಎನ್ಸೈಮ್ಸ್ಗಳು ರಿಲೀಸ್ ಆಗುತ್ತಲ್ವಾ, ಅದನ್ನು ಸ್ಟಾಪ್ ಮಾಡುವಂಥ ಎಬಿಲಿಟಿ ಇರೋದು ಯಾವುದಕ್ಕೆ ರಿಪ್ರೆಸರ್ಗೆ. ರಿಪ್ರೆಸರ್ ಪ್ರೋಟೀನ್ ಇದನ್ನು ಬೇಕಾದ್ರೆ ಕಂಪ್ಲೀಟ್ ಪ್ರೋಸೆಸ್ನ ಸ್ಟಾಪ್ ಮಾಡ್ಬೋದು. ಇಂಡ್ಯೂಸರ್ ಏನು ಮಾಡುತ್ತೆ, ಇಂಡ್ಯೂಸರ್ ವಿಲ್ ಹೆಲ್ಪ್ ಇನ್ ದ ಪ್ರೋಸೆಸ್. ಇಟ್ ಮೀನ್ಸ್ ಇಟ್ಸ್ ಹೆಲ್ಪ್ಸ್ ಇನ್ ದ ಸ್ಟಾರ್ಟ್ ಆಫ್ ದ ಪ್ರೋಸೆಸ್. ಸೊ ಇಂಡ್ಯೂಸರ್ ಹೋಗ್ಬಿಟ್ಟು ಅದ್ರ ಜೊತೆ ಬೈಂಡ್ ಆಗಿಬಿಟ್ಟು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಿಬಿಟ್ಟು ಏನು ಮಾಡುತ್ತೆ ಪ್ರೋಸೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಲ್ಲಿ ಏನು ಲ್ಯಾಕೋಪುರಾನ್ ಏನಿದೆ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ. ಅದು ತುಂಬ ಸಲ ರಿಪೀಟೆಡ್ ಆಗಿ 5 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲಾಂದರೆ ಅದರದ್ದು ಡಯಾಗ್ರಾಮ್ನ ನಿಮಗೆ 3 ಮಾರ್ಕ್ಸ್ಗೆ ಜಸ್ಟ್ ರೆಪ್ರೆಸೆಂಟೇಷನ್ನ ನೀವು ಡ್ರಾ ಮಾಡಿ ಅಂತ ಕೇಳ್ಬೋದು, ಅಥವಾ ಈ ರೀತಿ ಏನಾದರೂ ಕ್ವಶನ್ಸ್ ಕೇಳ್ಬೋದು. ಏನಾದರೂ ಒಂದು ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಈ ಕಂಪ್ಲೀಟ್ ಚಾಪ್ಟರ್ ಏನಿದೆ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಆಗಿರೋದ್ರಿಂದ ಯಾವ ಕಾನ್ಸೆಪ್ಟ್ನೂ ಬಿಡದೆ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ.
Next question number 56. Mention the functions of beta galactosidase and permease in lactose metabolism in Escherichia coli. ಈಗ ತಾನೇ ನಾನು ಯಾವ ಪ್ರೋಸೆಸ್ ಬಗ್ಗೆ ಮಾತಾಡಿದೆ, ಲ್ಯಾಕೋಪ್ರಾನ್, ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥ 3 ಎಂಜೈಮ್ಗಳಲ್ಲಿ 2 ಎಂಜೈಮ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬೀಟಾ ಗ್ಯಾಲಕ್ಟೋಸಿಡೇಸ್, ಇದು ಒಂದು ಎಂಜೈಮ್, ಮತ್ತು ಇನ್ನೊಂದು ಪರ್ಮಿಯೇಸ್. ಈ ಎಂಜೈಮ್ಗಳು ಏನದ್ರದ್ದು ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಬೀಟಾ ಗ್ಯಾಲಕ್ಟೋಸಿಡೇಸ್ ಫಂಕ್ಷನ್ ಏನು ಅಂದರೆ, ಈ ಲ್ಯಾಕ್ಟೋಸ್ ಬ್ರೇಕ್ ಡೌನ್ಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗಿಬಿಟ್ಟು ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಸೊ ಆ ಪ್ರೋಸೆಸ್ಗೆ ಇದೇನು ಮಾಡುತ್ತೆ, ಬೀಟಾ ಗ್ಯಾಲಕ್ಟೋಸಿಡೇಸ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಿದ್ರೆ ಪರ್ಮಿಯೇಸ್ ರೋಲ್ ಏನು? ಪರ್ಮಿಯೇಸ್ ಏನು ಮಾಡುತ್ತೆ ಅಂದರೆ, ಲ್ಯಾಕ್ಟೋಸ್ ಸೆಲ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಸೆಲ್ ಒಳಗಡೆ ಎಂಟ್ರಿ ಆದ್ರೆ ಇದೆಲ್ಲ ಆಗೋದಲ್ವ, ಜೀನ್ ಎಕ್ಸ್ಪ್ರೆಷನ್ ಎಲ್ಲ ಆಗಿ, ಸೊ ಲ್ಯಾಕ್ಟೋಸ್ ಎಂಟ್ರಿ ಆಗಿ ಇದೆಲ್ಲ ಏನು ಪ್ರೋಸೆಸ್ ಏನಿದೆ ಇದೆಲ್ಲ ಆಗಬೇಕು ಅಂದರೆ ಏನಾಗಬೇಕು, ಈ ಪರ್ಮಿಯೇಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲ್ಯಾಕ್ಟೋಸ್ ಎಂಟ್ರಿಗೆ ಇದು, ಟ್ರಾನ್ಸ್ಪೋರ್ಟೇಷನ್ ಆಫ್ ಲ್ಯಾಕ್ಟೋಸ್ಗೆ ಇದು ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಲ್ಯಾಕೋಪ್ರಾನ್ ಫಂಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್ ಇನ್ ದ ಮೀಡಿಯಮ್? ಸೊ ಇಂಡ್ಯೂಸರ್ ಇದ್ದರೆ ಯಾವ ರೀತಿ ಫಂಕ್ಷನ್ ಆಗುತ್ತೆ ಲ್ಯಾಕೋಪ್ರಾನಲ್ಲಿ ಅಂತ ಕೇಳ್ತಿದ್ದಾರೆ. ನಾವು ಇದನ್ನು ಕೂಡ ಒಂದು ಬ್ರೀಫಾಗಿ ನಾನು ಹೇಳಿದ್ದೆ ಪ್ರೀವಿಯಸ್ ಕ್ವಶನಲ್ಲಿ. ಇಂಡ್ಯೂಸರ್ ಇರೋದು ಹೆಲ್ಪ್ ಮಾಡೋದಕ್ಕೆ, ಆ ಪ್ರೋಸೆಸ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಇಂಡ್ಯೂಸರ್ ಏನು ಮಾಡುತ್ತೆ ಅಂದರೆ, ಇಂಡ್ಯೂಸರ್ ಇಲ್ಲಿ ಯಾವುದು ಅಂದರೆ ಲ್ಯಾಕ್ಟೋಸ್ ಇದ್ದರೆ ಏನಾಗುತ್ತೆ, ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ, ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಆ್ಯಂಡ್ ಟ್ರಾನ್ಸ್ಲೇಷನ್ ಆಗುತ್ತೆ, ಎರಡೂ ಆಗಿಬಿಟ್ಟು ಫೈನಲ್ ಆಗಿ 3 ಎಂಜೈಮ್ಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಲ್ಯಾಕ್ಟೋಸ್ ಬೇಕೇ ಬೇಕು. ಸೊ ಇಂಡ್ಯೂಸರ್ ಹೆಲ್ಪ್ಸ್ ಇನ್ ದ ಜೀನ್ ರೆಗ್ಯುಲೇಷನ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ಪ್ರೋಸೆಸ್ ಟು ಕಂಟಿನ್ಯೂ. ಓಕೆ, ಹಾಗೆಯೇ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಅದರ ಆಬ್ಸೆನ್ಸ್ ಆದರೆ, ಈಗ ಇಂಡ್ಯೂಸರೇ ಇಲ್ಲ ಅಂದರೆ ಏನಾಗುತ್ತೆ ಮೀಡಿಯಮಲ್ಲಿ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂದರೆ ಏನಾಗುತ್ತೆ, ಪ್ರೋಸೆಸ್ ಸ್ಟಾಪ್ ಆಗುತ್ತೆ ಅಷ್ಟೇ. ಸೊ ಅಲ್ಲೇ ಏನು ಬರ್ತಿರ್ತೀರೋ ಅದಕ್ಕೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಸೆಂಟೆನ್ಸಸ್ನ ನಿಮ್ಗೆ ಇದಕ್ಕೆ ಆನ್ಸರ್ ಬರೀಬೋದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ನೋಡಿ, ಇಲ್ಲಿಂದ ಬರುವಂಥ ಕ್ವಶನ್ಗಳೆಲ್ಲ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ, ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಬರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನ ಇವರು ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ವಾಟ್, ನಿಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಏನು ಬೇಕಾದರೂ ಕೇಳಬಹುದು. ಸೊ ಎಲ್ಲದಕ್ಕೂ ರೆಡಿ ಇರಿ ಅಂತಲೇ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಪ್ರತಿಯೊಂದು ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಫ್ರಮ್ ದ ಗೋಲ್ಸ್ ಕೇಳಿದ್ದಾರೆ, ಅಪ್ಲಿಕೇಶನ್ ಕೇಳಿದ್ದಾರೆ, ಸೈಲೆಂಟ್ ಫೀಚರ್ ಕೇಳಿದ್ದಾರೆ, ಹಾಗೆ ಅದರಲ್ಲಿರುವಂಥ ಹೈಯೆಸ್ಟ್ ನಂಬರ್ ಆಫ್ ಕ್ರೋಮೋಸೋಮ್ ಯಾವುದು ಅದನ್ನು ಕೇಳಿದ್ದಾರೆ. ಸೊ ಹೀಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅದರಲ್ಲಿ ಬರುವಂಥದ್ದು ಎಲ್ಲನೂ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಎಲ್ಲರೂ ನೀವು ಕಂಪ್ಲೀಟಾಗಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ನೀವು ಕಲ್ತಿರಬೇಕು. ಸೊ ಇಲ್ಲಿ 2 ಗೋಲ್ನ ಮಾತ್ರ ಕೇಳಿರೋದು, ಬಟ್ ನಿಮಗೆ ನಿಯರ್ಲಿ 5 to 6 ಗೋಲ್ಸ್ ನಿಮಗೆ ಸಿಗುತ್ತೆ. ಮೇನಾಗಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದ್ರದ್ದು ಗೋಲ್ ಏನಿತ್ತು ಸ್ಟಾರ್ಟ್ ಮಾಡಿದಾಗ ಅಂತ ಇಲ್ಲಿ ಕೇಳಿರೋದು. ಮೇನಾಗಿ ಅವ್ರು ಏನಕ್ಕೆ ಸ್ಟಾರ್ಟ್ ಮಾಡೋದಿದ್ದೇನೆಂದರೆ, ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿರುವಂಥ ಎಲ್ಲ ಜೀನ್ಸ್ಗಳನ್ನ ಅವರು ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ, ಅದರ ಪ್ರತಿಯೊಂದನ್ನು ಸೀಕ್ವೆನ್ಸ್ ಹೇಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಸೊ ಟು ಐಡೆಂಟಿಫೈ ಆಲ್ ಅಪ್ರಾಕ್ಸಿಮೇಟ್ 20 to 25,000 ಜೀನ್ಸ್ ಇನ್ ಹ್ಯೂಮನ್ DNA, ಇದೊಂದು ಪಾಯಿಂಟ್. ಟು ಡಿಟರ್ಮೈನ್ ದ ಸೀಕ್ವೆನ್ಸ್ ಆಫ್ ಆಲ್ 3 ಬಿಲಿಯನ್ ಕೆಮಿಕಲ್ ಬೇಸ್ ಪೇರ್ಸ್, ಯಾವುದೆಲ್ಲ ಕೆಮಿಕಲ್ ಬೇಸ್ ವರ್ಡ್ ಇದೆ, ಹೇಗೆ ರೇಂಜ್ ಆಗಿದೆ ಅದನ್ನು ಕೂಡ ಕಂಡುಹಿಡೋದಕ್ಕೋಸ್ಕರ ಇವರು ಇದನ್ನು ಮಾಡಿದ್ರು. ಅದು ಬಿಟ್ಟು ಇನ್ನು ಬೇರೆ ಪಾಯಿಂಟ್ಸ್ಗಳಿದೆ, ನಿಮ್ಗೆ ಯಾವ ಪಾಯಿಂಟ್ ಈಸಿ ಅನ್ಸುತ್ತೆ ಅದನ್ನು ನೀವು ಬರೀಬೋದು. ನೆಕ್ಸ್ಟ್ ಮೆನ್ಷನ್ 2 ಅಪ್ಲಿಕೇಶನ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದರಿಂದ ಏನು ಯೂಸ್ ಆಯಿತು? ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಸ್ ಅ ಮೆಗಾ ಪ್ರಾಜೆಕ್ಟ್ ಅಲ್ವಾ, ಇದನ್ನು ಮಾಡಿದ್ರಲ್ಲ, ಇದರಿಂದ ಏನು ಯೂಸ್ ಆಯಿತು, ನಮಗೇನಾದರೂ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಯ್ತಾ? ಇದು ಡೆಫಿನೆಟ್ಲಿ ಅದಕ್ಕೊಂದು ಯೂಸ್ ಇದ್ದೇ ಇರುತ್ತೆ. ಸೊ ಏನಕ್ಕೆ ಹೆಲ್ಪ್ ಆಗ್ತಿದೆ ಅಂದರೆ, ಯಾವುದೇ ರೀತಿ ಜೆನೆಟಿಕ್ ಡಿಸೀಸಸ್ ಇದ್ದರೆ ಅದನ್ನು ಡಯಾಗ್ನೋಸ್ ಮಾಡೋದಕ್ಕೆ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಇದು ಹೆಲ್ಪ್ ಆಗ್ತಿದೆ. ಹಾಗೆಯೇ ಏನಾದರೂ ಜೀನ್ದು ಫಂಕ್ಷನ್ ಹೇಗಾಗ್ತಿದೆ, ಅದು ರೆಗ್ಯುಲೇಷನ್ ಹೇಗಾಗ್ತಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ. ಇದೆರಡು ಅಪ್ಲಿಕೇಶನ್ ನೀವು ಬರೀಬೋದು. ನೆಕ್ಸ್ಟ್ ಮೆನ್ಷನ್ ಎನಿ 2 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೈಲೆಂಟ್ ಫೀಚರ್ಸ್ಗಳು ಕೂಡ ನಿಮಗೆ ತುಂಬ ಇದೆ, ಅದರಲ್ಲಿ ಯಾವುದಾದ್ರು 2 ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲನೂ ನೀಟಾಗಿ ಕಲ್ತ್ಕೊಂಡಿರಿ. 5 ಮಾರ್ಕ್ಸ್ಗೆ ಕಂಪ್ಲೀಟಾಗಿ ಕೇಳ್ಬೋದು. ಸೊ ಬಿ ರೆಡಿ ಈವನ್ ಫಾರ್ ದ 5 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಕ್ರೋಮೋಸೋಮ್ ಇನ್ ಹ್ಯೂಮನ್ ಜೀನೋಮ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್? ಯಾವುದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್ ಇರುತ್ತೆ ಅಂದರೆ, ಫಸ್ಟ್ ಕ್ರೋಮೋಸೋಮಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್ ಇರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ 1. ನೆಕ್ಸ್ಟ್ ಲೀಸ್ಟ್ ನಂಬರ್ ಜೀನ್ಸ್ ಎಲ್ಲಿರುತ್ತೆ ಅಂದರೆ ವೈ ಕ್ರೋಮೋಸೋಮ್, ಇಟ್ ಇಸ್ ಸ್ಮಾಲೆಸ್ಟ್ ಒನ್. ಸೊ ಹಾಗಾಗಿ ಅದರಲ್ಲಿ ಕಡಿಮೆ ನಂಬರ್ ಆಫ್ ಜೀನ್ಸ್ ಇರುತ್ತೆ. ನೆಕ್ಸ್ಟ್ ಮೆನ್ಷನ್ ದ 2 ಅಪ್ರೋಚಸ್ ವಿತ್ ರೆಸ್ಪೆಕ್ಟ್ ಟು ದ ಮೆಥಡಾಲಜಿ ಆಫ್ ಸೀಕ್ವೆನ್ಸಿಂಗ್ ಆಫ್ DNA ಇನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದು ನೋಡಿ, ಇದು ಒಂದು ಕಾನ್ಸೆಪ್ಟ್, ಅದರಲ್ಲಿ ಬರುವಂಥದ್ದು 2 ಅಪ್ರೋಚ್ ಇರುತ್ತೆ. ಎರಡು ಅಪ್ರೋಚ್ ಅಂತ ಹೇಳ್ಬೋದು, ಅಥವಾ 2 ಮೆಥಡಾಲಜಿ ಅಂತ ಹೇಳ್ಬೋದು. ಆ 2 ಮೆಥಡಾಲಜಿ ಯಾವುದು ಅಂತ ಸಿಂಪಲ್ ವೇಯಲ್ಲಿ ಹೇಳಿರ್ತೀನಿ ನಾನು. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಮತ್ತು ಇನ್ನೊಂದು ಸೀಕ್ವೆನ್ಸ್ ಅನೋಟೇಷನ್. 2 ಮೆಥಡ್ ಯೂಸ್ ಮಾಡಿಕೊಂಡು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರ್ತಾರೆ. ಏನು ಅದೆಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಇದು ಡೀಟೇಲ್ ವಿಡಿಯೋಗಳು ಅವೈಲೇಬಲ್ ಇರುತ್ತೆ, ಅದನ್ನೆಲ್ಲ ನೀವು ನೋಡ್ಕೊಂಡಿರಿ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಇಲ್ಲಿ ಸೂಪರ್ಫಿಷಿಯಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಿಮಗೆ ಕ್ವಿಕ್ಕಾಗಿ ಏನು ನಿಮಗೆ ರಿವಿಷನ್ ಬೇಕೋ ಅಷ್ಟಕ್ಕೆ ಹೆಲ್ಪ್ ಆಗೋ ಥರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ 2 ಕಾಮನ್ ವೆಕ್ಟರ್ಸ್ ಯೂಸ್ಡ್ ಇನ್ ದ ಅಪ್ಲಿಕೇಶನ್ ಆಫ್ DNA ಫ್ರಾಗ್ಮೆಂಟ್ಸ್ ಡ್ಯೂರಿಂಗ್ ದ ಸೀಕ್ವೆನ್ಸ್ ಆಫ್ ಹ್ಯೂಮನ್ ಜೀನೋಮ್. ಇಲ್ಲಿ 2 ವೆಕ್ಟರ್ಗಳು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಯಾವ 2 ವೆಕ್ಟರ್ ಅಂದರೆ ಯಾಕ್ ಮತ್ತು ಬ್ಯಾಕ್.
ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತು ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಇದನ್ನು ನಾವು ವೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅದನ್ನು ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್, ನೇಮ್ ದ 2 ಕಾಮನ್ಲಿ ಯೂಸ್ಡ್ ಹೋಸ್ಟ್ ಸೆಲ್ಸ್ ಆ್ಯಂಡ್ ದ ವೆಕ್ಟರ್ಸ್ ಇನ್ HGP ಅಂದರೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಇಲ್ಲಿ ವೆಕ್ಟರ್ಸ್ ಯಾವ್ದು ಯೂಸ್ ಮಾಡ್ತಿದ್ವಿ, ಹಾಗೆ ಹೋಸ್ಟ್ ಸೆಲ್ನೂ ಕೇಳ್ತಾ ಇದ್ದಾರೆ. ಹೋಸ್ಟ್ ಸೆಲ್ ಯೂಶಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಈಸ್ಟ್ ಅಥವಾ ಬ್ಯಾಕ್ಟೀರಿಯಲ್ ಸೆಲ್ಗಳನ್ನ ನಾವು ಹೋಸ್ಟ್ ಆಗಿ ಯೂಸ್ ಮಾಡ್ತೀವಿ. ವೆಕ್ಟರ್ಸ್ ಯಾಕೆ ಮತ್ತು ಬ್ಯಾಕ್ ನಾನು ಹೇಳ್ದಲ್ಲ ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಈಸ್ ದ ಲಾರ್ಜೆಸ್ಟ್ ನೋನ್ ಜೀನ್, ಹ್ಯೂಮನ್ ಜೀನ್, ಮೆನ್ಷನ್ ದ ನಂಬರ್ ಆಫ್ ಜೀನ್ ಇನ್ ಇಟ್. ಸೊ ಲಾರ್ಜೆಸ್ಟ್ ಜೀನ್ ಯಾವುದು ನಾವು ಇಲ್ಲಿವರೆಗೂ ಫೈಂಡ್ ಔಟ್ ಮಾಡಿರೋದಂದರೆ ಡಿಸ್ಟ್ರೋಫಿನ್ ಇಸ್ ದ ಲಾರ್ಜೆಸ್ಟ್ ಹ್ಯೂಮನ್ ಜೀನ್. ಇದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಇದೆ ಅಂತಂದರೆ 2.4 ಮಿಲಿಯನ್ ಬೇಸ್ ಪೇರ್ಸ್ ಇದೆ. ಓಕೆ, ನೆಕ್ಸ್ಟ್, ಮೆನ್ಷನ್ ಎನಿ 2 ಡಿಫ್ರೆನ್ಸಸ್ ವಿತ್ ರೆಫರೆನ್ಸ್ ಟು ದ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಇದು ಆಲ್ರೆಡಿ ನಾವು ಕಲ್ತಿದ್ದೀವಿ, ಇದು ನಾನು ಹೇಳಿದ್ದೆ, ನಾನು ನಿಮಗೆ ವಿತ್ ಟೇಬಲ್ ನಿಮಗೆ ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಸೊ ಆ ಆನ್ಸರ್ನ ನೀವು ನೋಡಿಕೊಂಡ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಏನಿತ್ತು 2 ಮಾರ್ಕ್ ಕ್ವಶನ್ಸ್ದು ಆನ್ಸರ್ಸ್ ಆಗಿತ್ತು. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ವಿಚ್ ಇಸ್ ಅ ಹೈಯೆಸ್ಟ್ ವೇಟೇಜ್ ಚಾಪ್ಟರ್, ಇದರಲ್ಲಿ ಬಂದಿರುವಂಥ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋದಕ್ಕೆ ಆನ್ಸರ್ಸ್ನ ನಾನು ಹೇಳಿದ್ದೀನಿ. ಇದನ್ನು ಬಿಟ್ಟು ಕೂಡ ಒಂದ್ಸಲಿ ಕ್ವಿಕ್ಕಾಗಿ ನೀವು ಚಾಪ್ಟರ್ನ ಗ್ಲಾನ್ಸ್ ಮಾಡಿರಿ, ಈ ಚಾಪ್ಟರ್ನ ಬಿಡೋದಕ್ಕೆ ಹೋಗಬೇಡಿ. ಯಾರೆಲ್ಲ ನೀವು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂಥವ್ರು ಈ ಚಾಪ್ಟರ್ನ ಮಿಸ್ ಮಾಡಬಾರ್ದು. ಯಾರು ಜಸ್ಟ್ ಪಾಸ್ಗೆ ನೀವು ಜಸ್ಟ್ ಫೋಕಸ್ ಮಾಡ್ತಿದ್ದೀರಲ್ಲ ಅವರು ಈ ಚಾಪ್ಟರ್ನ ಸ್ಕಿಪ್ ಮಾಡಿ, ಬಿಕಾಸ್ ಅವ್ರಿಗೆ ಕಷ್ಟ ಆಗುತ್ತೆ ಈ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಪಾಸಿಂಗ್ ಮಾರ್ಕ್ಸಿಗೆ ನೋಡ್ತಾರೋ ಅವರು ಈ ಚಾಪ್ಟರ್ನ ಸ್ಕಿಪ್ ಮಾಡಿ. ಯಾರೆಲ್ಲ 60+ ನಿಮಗೆ ಬೇಕು ಅಂತ ಇರೋರಿದ್ದೀರಾ ಅವರು ಈ ಕಂಪ್ಲೀಟ್ ಈ ವಿಡಿಯೋಗಳಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನೋಡ್ಕೊಂಡೋಗಿರಿ. ಡೆಫಿನೆಟ್ಲಿ ನಿಮಗೆ 60+ ಬರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಬೇರೆ ಚಾಪ್ಟರ್ಗಳದ್ದು ಕೂಡ ನಾನು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ವಿಡಿಯೋಸ್ಗಳು ಅವೈಲೇಬಲ್ ಇದೆ ಚಾನಲಲ್ಲಿ. ಅದೆಲ್ಲ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ಒಂದು ಕ್ವಿಕ್ ಗ್ಲಾನ್ಸ್ ಮಾಡ್ಕೊಳ್ಳಿ. ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಒಂದ್ಸಲಿ ನೀವು ಕ್ವಿಕ್ಕಾಗಿ ಕೇಳಿಸ್ಕೊಳ್ಳೋದ್ರಿಂದ ಒಂದು ರಿವಿಷನ್ಗೂ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮಗೆ ಆನ್ಸರ್ ಹುಡ್ಕೊಂಡು ಕೂರೋಂಥ ನೆಸಿಟಿ ಇರೋದಿಲ್ಲ, ಗ್ಲಾನ್ಸ್ ಮಾಡುವಂಥ ನೆಸಿಟಿ ಇರೋಲ್ಲ. ಬೇಗನೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಈ ವಿಡಿಯೋಗಳನ್ನ ಮಿಸ್ ಮಾಡದೆ ಎಲ್ಲನೂ ನೋಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. So we'll meet in the next video. Until then, take care. Bye-bye.